ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಆ ದಿನ ಊರಿನಿಂದ ಫೋನ್ ಬಂದಿತ್ತು. ಮಗ, ಅಭಿನಂದನೆಗಳು, ನಿನಗೆ ಗಂಡು ಮಗು ಜನಿಸಿದೆ. ಗಂಡು ಮಗು ಜನಿಸಿದ್ದಾನೆ. 10 ತಿಂಗಳಿಂದ ಅವನು ಮುಟ್ಟದ ಮಹಿಳೆಗೆ. ಆ ಒಂದು ವಾಕ್ಯ ಅವನ ಒಳಗೆ ಬೆಂಕಿಯನ್ನು ಹೊತ್ತಿಸಿಬಿಟ್ಟಿತ್ತು. ಅವನು ಹುಚ್ಚನ ರೀತಿ ಗಾಡಿ ಓಡಿಸುತ್ತಾ ತನ್ನ ಊರಿಗೆ ವಾಪಸ್ ಬಂದು ಬಿಟ್ಟಿದ್ದ. ಅವನಿಗೆ ಎಷ್ಟೊಂದು ಕೋಪ ಬರ್ತಾ ಇತ್ತು ಅಂದರೆ, ಆ ಬಾಗಿಲನ್ನು ಜೋರಾಗಿ ಒದ್ದು ರೂಮಿನೊಳಗೆ ಹೋಗಿ ತನ್ನ ಹೆಂಡತಿಯ ಮೇಲೆ ಜೋರಾಗಿ ಕೂಗಾಡ್ತಾ ಇದ್ದ. ನನಗೆ ತಕ್ಷಣ ಹೇಳು, ಇಷ್ಟಕ್ಕೂ ಈ ಮಗು ಯಾರದ್ದು? ನಾನು ನಿನಗೆ ಮೊದಲೇ ಹೇಳಿದ್ದೆ, ನಾನು ಇಲ್ಲದೆ ನೀನು ತಾಯಿಯಾಗಲು ಸಾಧ್ಯವೇ ಇಲ್ಲ. ನೀನು ಯಾರ ಜೊತೆ ಸೇರಿಕೊಂಡು ನೀನು ಎಂತಹ ಕೆಲಸ ಮಾಡಿಬಿಟ್ಟಿದೀಯಾ? ನನ್ನ ಗೌರವವನ್ನು, ನನ್ನ ಮನೆತನದ ಗೌರವವನ್ನು ಮಣ್ಣು ಪಾಲು ಮಾಡಿಬಿಟ್ಟಿದೀಯಾ. ಆದರೆ ಆಕೆ ಮಾತ್ರ ಕಣ್ಣೀರು ಹಾಕಲಿಲ್ಲ. ಗಂಡನಿಗೆ ಏನನ್ನು ಅರ್ಥ ಮಾಡಿಸಲಿಲ್ಲ. ಅವಳು ತನ್ನ ಮಗುವನ್ನು ತಬ್ಬಿಕೊಂಡು ನಿಧಾನವಾಗಿ ನಗುತ್ತಾ ಹೇಳಿದ್ಲು, ಈ ಮಗು ಬೇರೆಯವರದ್ದು ಅಲ್ಲ, ನಿಮ್ಮದೇ ಅರ್ಜುನ್. ಅರ್ಜುನ್ ಕೋಪದಿಂದ ಕೂಗಾಡ್ತಾ ಇದ್ದ, ಇಲ್ಲ, ಇದು ಸತ್ಯವಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯಾ. ನಾನು ಯಾವತ್ತೂ ತಂದೆಯಾಗಲು ಸಾಧ್ಯವೇ ಇಲ್ಲ. ಡಾಕ್ಟರ್ ಖುದ್ದು ನನಗೆ ರಿಪೋರ್ಟ್ಗಳನ್ನು ತೋರಿಸಿದ್ದಾರೆ. ಆಗಲೇ ಆರತಿ ತನ್ನ ಬ್ಯಾಗಿನಿಂದ ಒಂದು ಹಳೆಯ ಕಾಗದವನ್ನು ತೆಗೆದು ಅವನ ಮುಂದೆ ಇಟ್ಟಿದ್ಲು. ಅರ್ಜುನ್ ಆ ಕಾಗದದ ಮೇಲೆ ಬರೆದಿರುವಂತಹ ಹೆಸರನ್ನು ಓದಿದ ತಕ್ಷಣ ಅವನ ಕೈಗಳು ನಡುಗಲು ಶುರುವಾದವು. ಅವನ ಮುಖ ಬಿಳುಚಿಕೊಂಡಿತ್ತು. ಅವನು ಅಲ್ಲೇ ನೆಲದ ಮೇಲೆ ಕುಳಿತು ಬಿಟ್ಟ. ಯಾಕೆಂದ್ರೆ ಆ ಒಂದು ಪತ್ರ ಕೇವಲ ಒಂದು ಮಗುವಿನ ಸತ್ಯವನ್ನು ಮಾತ್ರ ಹೇಳಲಿಲ್ಲ. 10 ತಿಂಗಳ ಮೊದಲು ಆಡಿದ ಒಂದು ಆಟವನ್ನು ಸಹ ಬಹಿರಂಗಪಡಿಸಿತ್ತು. ಅದರಲ್ಲಿ ಆ ಮನುಷ್ಯನ ಸ್ವಂತ ರಕ್ತ ಸಂಬಂಧವೂ ಸಹ ಭಾಗಿಯಾಗಿತ್ತು. ಹರಿಪ್ರಸಾದ್ ಅವರು ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರ ಬಳಿ ತುಂಬ ಹೆಚ್ಚಾಗಿ ದುಡ್ಡು ಏನೂ ಇರಲಿಲ್ಲ, ಆದರೆ ಗೌರವ ಮಾತ್ರ ತುಂಬ ಇತ್ತು. ಪ್ರತಿಯೊಬ್ಬರು ಅವರನ್ನು ನೋಡಿದ ತಕ್ಷಣ 2 ಕೈ ಮುಗಿದು ಗೌರವದಿಂದ ಮಾತನಾಡಿಸ್ತಾ ಇದ್ರು. ಹರಿಪ್ರಸಾದ್ ಅವರ ಒಬ್ಬಳೆ ಮಗಳು ಮೀರಾ ತುಂಬ ಶಾಂತ ಸ್ವಭಾವದ ಹೆಣ್ಣು. ಅವಳು ತುಂಬ ಹೆಚ್ಚಾಗಿ ಮಾತನಾಡ್ತಾ ಇರಲಿಲ್ಲ, ಆದರೆ ಮಾತನಾಡಿದರೆ ಅವಳ ಮಾತು ಬೇರೆಯವರ ಹೃದಯವನ್ನು ಮುಟ್ಟುವಂತೆ ಇರ್ತಾ ಇತ್ತು. ಮೀರಾ ಅವರ ಅಮ್ಮ ಅವಳು ಸಣ್ಣವಳು ಇರಬೇಕಾದ್ರೇ ತೀರಿಕೊಂಡಿದ್ದರು. ಮೀರಾ ಸಣ್ಣ ವಯಸ್ಸಿನಿಂದಲೂ ಓದುವುದರಲ್ಲಿ ತುಂಬ ಮುಂದೆ ಇದ್ಲು. BSc ಮಾಡಿ ನಂತರ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸು ಕೂಡ ಪೂರ್ತಿ ಮಾಡಿದ್ದಳು. ಮೀರಾಗೆ ಈಗ ಅರ್ಜುನ್ ಅವರ ಸಂಬಂಧ ಬಂದಿತ್ತು. ಅರ್ಜುನ್ ಅವರದ್ದು ತುಂಬ ದೊಡ್ಡ ಮನೆತನ. ಅವರಿಗೆ ಆಸ್ತಿ ಅಂತಸ್ತು ತುಂಬ ಇತ್ತು. ದೊಡ್ಡ ವ್ಯಾಪಾರ ಕೂಡ ಮಾಡ್ತಾ ಇದ್ರು. ಇಂತಹ ಮನೆಯಿಂದ ಸಂಬಂಧ ಬಂದರೆ ನಮ್ಮ ಮಗಳ ಅದೃಷ್ಟವೇ ಬದಲಾಗಿ ಬಿಡುತ್ತದೆ ಎಂದು ಊರಿನ ಜನರೆಲ್ಲರೂ ಹೇಳ್ಕೊಳ್ತಾ ಇದ್ರು. ಅರ್ಜುನ್ ಅವರ ಅಮ್ಮ ಕಮಲಾದೇವಿಯವರು ಹುಡುಗಿಯನ್ನು ನೋಡಲು ಬಂದ ದಿನವೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು, ನಮಗೆ ವಿದ್ಯಾವಂತ ಹೆಣ್ಣು ಮಕ್ಕಳು ಬೇಕಾಗಿಲ್ಲ. ನಮ್ಮ ಮಗನಿಗೆ ಒಳ್ಳೆಯ ಸಂಸ್ಕಾರ ಇರುವಂತಹ ಶಾಂತ ಸ್ವಭಾವದ ಕಡಿಮೆ ಓದಿರುವ ಹೆಣ್ಣು ಮಗು ಬೇಕು. ಹೆಣ್ಣು ತುಂಬ ಹೆಚ್ಚಾಗಿ ಓದಿದ್ರೆ ಅವಳಿಗೆ ರೆಕ್ಕೆಗಳು ಬಂದು ಬಿಟ್ಟಿರುತ್ತವೆ. ಅವಳು ಮನೆಯನ್ನು ಸಂಭಾಳಿಸುವುದರ ಬದಲು ಮನೆಯಲ್ಲಿ ಗಲಾಟೆಗಳನ್ನು ಮಾಡುತ್ತಾಳೆ, ಕುಟುಂಬವನ್ನು ಒಡೆದು ಹಾಕುತ್ತಾಳೆ. ಹರಿಪ್ರಸಾದ್ ಅವರು ತುಂಬ ಸಮಯ ಯೋಚಿಸ್ತಾ ಇದ್ರು. ಅವರ ಎದುರು ತುಂಬ ಒಳ್ಳೆಯ ಮನೆತನದ ಶ್ರೀಮಂತ ಕುಟುಂಬ ಕುಳಿತುಕೊಂಡಿತ್ತು. ಊರಿನ ಜನರೆಲ್ಲರೂ ಹೇಳ್ತಾ ಇದ್ರು, ಈ ಸಂಬಂಧವನ್ನು ಬಿಟ್ಟು ಬಿಟ್ಟರೆ ನಿಮ್ಮಂತಹ ಹುಚ್ಚರು ಯಾರೂ ಇರುವುದಿಲ್ಲ ಎಂದು. ಆ ಸಮಯದಲ್ಲಿ ಹರಿಪ್ರಸಾದ್ ಅವರು ತಲೆ ಬಗ್ಗಿಸಿಕೊಂಡು ಸುಳ್ಳು ಹೇಳ್ಬಿಡ್ತಾರೆ, ಇಲ್ಲ, ನಮ್ಮ ಮಗಳು ತುಂಬ ಹೆಚ್ಚಾಗಿ ಓದಿಲ್ಲ. ಅವಳು ಮನೆಯ ಎಲ್ಲ ಕೆಲಸವನ್ನು ತುಂಬ ನೀಟಾಗಿ ಮಾಡ್ತಾಳೆ. ಆ ತಂದೆಗೆ ಆ ಸಮಯದಲ್ಲಿ ಗೊತ್ತಾಗಲಿಲ್ಲ ನನ್ನ ಈ ಒಂದು ಸುಳ್ಳು ನನ್ನ ಮಗಳ ಜೀವನಕ್ಕೆ ಶಾಪವಾಗಿ ಬದಲಾಗಬಹುದು ಎಂದು. ಹರಿಪ್ರಸಾದ್ ಅವರು ತಮ್ಮ ಮಗಳ ಕೈಯನ್ನು ಹಿಡಿದುಕೊಂಡು ಹೇಳ್ತಾ ಇದ್ರು, ಮಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನ ವಿದ್ಯಾಭ್ಯಾಸದ ಬಗ್ಗೆ ಸುಳ್ಳು ಹೇಳಿ ಈ ಸಂಬಂಧವನ್ನು ನಿರ್ಣಯಿಸಿದ್ದೇನೆ. ಆದರೆ ನೀನು ನನಗೆ ಒಂದು ಪ್ರಮಾಣವನ್ನು ಮಾಡಬೇಕು. ನೀನು ಅಲ್ಲಿಗೆ ಹೋದ ನಂತರ ಯಾವತ್ತೂ ನಿನ್ನ ವಿದ್ಯೆಯ ಬಗ್ಗೆ, ನಿನ್ನ ಬುದ್ಧಿವಂತಿಕೆಯ ಬಗ್ಗೆ ತೋರಿಸಿಕೊಳ್ಳಬಾರದು. ನೀನು ಕಡಿಮೆ ಓದಿದವಳ ರೀತಿಯೇ ಇರಬೇಕು. ಇಂತಹ ಸಂಬಂಧ ಪದೇ ಪದೇ ಬರುವುದಿಲ್ಲ. ಮೀರಾ ತನ್ನ ತಂದೆಯ ನಡುಗುತ್ತಿರುವ ಕೈಗಳನ್ನು ಹಿಡಿದುಕೊಂಡು ನಗುತ್ತಾ ಹೇಳಿದ್ಲು, ಅಪ್ಪ, ನೀವು ಚಿಂತೆ ಮಾಡಬೇಡಿ. ನೀವು ಹೇಳಿದಂತೆಯೇ ನಾನು ಎಲ್ಲವನ್ನೂ ಮುಚ್ಚಿಡುತ್ತೇನೆ. ನಾನು ಎಲ್ಲವನ್ನೂ ಸಂಭಾಳಿಸುತ್ತೇನೆ. ಅವರ ಮದುವೆ ತುಂಬ ಅದ್ಧೂರಿಯಾಗಿ ನಡೆದಿತ್ತು. ಮಗಳನ್ನು ಅತ್ತೆ ಮನೆಗೆ ಕಳುಹಿಸುವಾಗ ಆ ತಂದೆ ತನ್ನ ಮಗಳ ತಲೆಯ ಮೇಲೆ ಕೈಯಿಟ್ಟು ಒಂದೇ ಒಂದು ಮಾತು ಮಾತ್ರ ಹೇಳಿದ್ರು, ಮಗಳೇ, ಮುಚ್ಚಿ ಇಡುವುದರಿಂದ ಯಾರೂ ಚಿಕ್ಕವರಾಗುವುದಿಲ್ಲ. ಅವಶ್ಯಕತೆ ಬಿದ್ದಾಗ ಮಾತ್ರ ನೀನು ಮಾತನಾಡು. ಮೀರಾ ತಂದೆಯ ಮಾತುಗಳಿಗೆ ತಲೆಯಾಡಿಸಿದ್ಲು. ಆದರೆ ಅವರಿಗೆ ಆ ಸಮಯದಲ್ಲಿ ಗೊತ್ತಾಗಲಿಲ್ಲ ಇದರ ಅವಶ್ಯಕತೆ ತುಂಬ ಬೇಗ ಬರುತ್ತದೆ ಎಂದು. ಆ ಮನೆ ತುಂಬ ದೊಡ್ಡದಾಗಿತ್ತು, ಅರಮನೆಯ ರೀತಿ. ಎಷ್ಟೊಂದು ಜನ ಕೆಲಸಗಾರರು, ಎಷ್ಟೊಂದು ಗಾಡಿಗಳು, ಬೆಳ್ಳಿ ಬಂಗಾರ, ವಿದೇಶದ ವಸ್ತುಗಳು,
ಬ್ರ್ಯಾಂಡೆಡ್ ವಸ್ತುಗಳು ಎಲ್ಲವೂ ಮನೆಯಲ್ಲಿ ತುಂಬಿದ್ದವು. ಆದರೆ ಆ ಮನೆಯಲ್ಲಿ ಸಂತೋಷ ಎನ್ನುವುದು ಮಾತ್ರ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಆ ಮನೆಯಲ್ಲಿ ಎಲ್ಲರೂ ಕೇವಲ ಅವಶ್ಯಕತೆ ಇರುವಷ್ಟು ಮಾತ್ರ ಮಾತನಾಡಿಕೊಳ್ತಾ ಇದ್ರು. ಅತ್ತೆ ಕಮಲಾದೇವಿಯವರು ಬೆಳಿಗ್ಗೆ ಮತ್ತು ಸಾಯಂಕಾಲ ಪೂಜೆಯನ್ನು ಮಾಡುತ್ತಿದ್ದರು. ಉಳಿದ ಸಮಯವೆಲ್ಲ ಕೇವಲ ಎಲ್ಲರಿಗೂ ಆದೇಶಗಳನ್ನು ಕೊಡ್ತಾ ಇದ್ರು. ಮಾವ ಅರವಿಂದ್ ಅವರು ತುಂಬ ಹೆಚ್ಚಾಗಿ ಏನೂ ಮಾತನಾಡ್ತಾ ಇರಲಿಲ್ಲ. ಅವರು ಯಾವಾಗಲೂ ತಮ್ಮ ರೂಮಿನಲ್ಲಿಯೇ ಗಂಭೀರವಾಗಿ ಇರ್ತಾ ಇದ್ರು. ಅದು ಒಟ್ಟು ಕುಟುಂಬವಾಗಿತ್ತು. ಆಸ್ತಿ ಹಂಚಿಕೆಯಲ್ಲಿ ಅರವಿಂದ್ ಅವರ ತಮ್ಮ ದೇವರಾಜ್ ಅವರಿಗೂ ಆ ಮನೆಯಲ್ಲಿ ಭಾಗ ಸಿಕ್ಕಿತ್ತು. ಆದರೆ ವ್ಯವಹಾರ ಮಾತ್ರ ಪೂರ್ತಿ ಅರವಿಂದ್ ಅವರ ಪಾಲಾಗಿತ್ತು. ಈಗ ಅರವಿಂದ್ ಅವರ ವ್ಯಾಪಾರ ಅವರ ಮಗ ಅರ್ಜುನನ ಕೈಯಲ್ಲಿ ಇತ್ತು. ದೇವರಾಜ್ ಅವರಿಗೆ ವಿಕ್ರಮ್ ಎನ್ನುವ ಒಬ್ಬ ಮಗನಿದ್ದ. ವಿಕ್ರಮ್ ಯಾವುದೇ ಕೆಲಸ ಕಾರ್ಯ ಮಾಡದೆ ಅವನು ದಿನವೆಲ್ಲ ಗೆಳೆಯರ ಜೊತೆ ಸುತ್ತಾಡುವುದು, ಯಾವಾಗಲೂ ಕುಡಿಯುವುದು, ಯಾವಾಗಲೂ ಮೋಜು ಮಸ್ತಿ ಅಂತಾನೆ ಕಾಲ ಕಳೀತಾ ಇದ್ದ. ದೇವರಾಜ್ ಅವರ ಮನಸ್ಸಿನಲ್ಲಿ ಎಷ್ಟೋ ವರ್ಷಗಳಿಂದ ಎಷ್ಟೊಂದು ಕೋಪ ತುಂಬಿಕೊಂಡಿತ್ತು. ಎಲ್ಲ ಆಸ್ತಿ, ಈ ವ್ಯಾಪಾರ, ಒಳ್ಳೆಯದೆಲ್ಲವೂ ಕೇವಲ ಅರ್ಜುನ್ ಪಾಲಾಗುತ್ತಿದೆ. ಅವನ ನಂತರ ಅವನ ಮಕ್ಕಳ ಪಾಲಾಗುತ್ತದೆ. ನನ್ನ ಮಗ ವಿಕ್ರಮ್ ಪರಿಸ್ಥಿತಿ ಏನು? ಅವನಿಗೆ ಏನೂ ಸಿಗುವುದಿಲ್ವಲ್ಲ ಎಂದು ಯೋಚಿಸುತ್ತಿದ್ದ. ಆದರೆ ದೇವರಾಜ್ ಮಾತ್ರ ತುಂಬ ಬುದ್ಧಿವಂತರಾಗಿದ್ದರು. ಆ ವ್ಯಕ್ತಿ ಯಾವಾಗಲೂ ಜಗಳ ಮಾಡ್ತಾ ಇರಲಿಲ್ಲ. ಅವರು ಯಾವಾಗಲೂ ಸಿಹಿಯಾದ ಮಾತುಗಳನ್ನೇ ಮಾತನಾಡ್ತಾ ಇದ್ರು. ಮುಖದ ಮೇಲೆ ಯಾವಾಗಲೂ ಮಂದಹಾಸ ತುಂಬಿರುತ್ತಿತ್ತು. ಅವರ ಮನಸ್ಸಿನ ಮಾತುಗಳು ಯಾವತ್ತೂ ಯಾರ ಮುಂದೆಯೂ ಬರಲು ಬಿಡ್ತಾ ಇರಲಿಲ್ಲ. ಆದರೆ ಅವರ ಮಾತುಗಳಲ್ಲಿ, ಅವರ ಮನಸ್ಸಿನಲ್ಲಿ ಎಷ್ಟೊಂದು ವಿಷ ತುಂಬಿಕೊಂಡಿತ್ತು. ಮೀರಾ ಆ ಬಂಗಲೆಗೆ ಬಂದು ಇನ್ನು 3 ದಿನ ಕೂಡ ಕಳೆದಿರಲಿಲ್ಲ. ಅಷ್ಟರಲ್ಲೇ ದೇವರಾಜ್ ಅವರು ಅರ್ಜುನ್ಗೆ ಹೇಳ್ತಾರೆ, ಮಗ, ಸೊಸೆ ತುಂಬ ಒಳ್ಳೆಯವಳು, ಆದರೆ ಬಡವರ ಮನೆಯಿಂದ, ಒಬ್ಬ ಸಾಧಾರಣವಾದ ಸ್ಕೂಲ್ ಮಾಸ್ಟರ್ ಮನೆಯಿಂದ ಬಂದಿದ್ದಾಳೆ. ಇಂತಹ ಹುಡುಗಿಯರು ಕೇವಲ ದುಡ್ಡನ್ನು ನೋಡಿ ಮಾತ್ರ ಬರುತ್ತಾರೆ. ಇವಳನ್ನು ನೀನು ತುಂಬ ಹಚ್ಚಿಕೊಳ್ಳಬೇಡ. ಇವಳನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು. ಇಲ್ಲದಿದ್ದರೆ ಇವಳು ನಮ್ಮ ತಲೆಯ ಮೇಲೆ ಹತ್ತಿ ಕುಳಿತುಕೊಳ್ತಾಳೆ. ಅರ್ಜುನ್ ಈ ಮಾತುಗಳಿಗೆ ಏನೂ ಉತ್ತರ ಕೊಡಲಿಲ್ಲ. ಆದರೆ ಚಿಕ್ಕಪ್ಪನ ಈ ಮಾತುಗಳು ಅವನ ಮನಸ್ಸಿನಲ್ಲಿ ಮಾತ್ರ ಹಾಗೆಯೇ ಕುಳಿತು ಬಿಟ್ಟಿದ್ದವು. ಅರ್ಜುನ್ ವಾರದಲ್ಲಿ 4 ದಿನ ನಗರದಲ್ಲಿ ಇರ್ತಾ ಇದ್ದ. ಉಳಿದ 3 ದಿನ ತಮ್ಮ ಬಂಗಲೆಗೆ ವಾಪಸ್ ಬರುತ್ತಿದ್ದ. ಅವನು ಮನೆಗೆ ಬಂದರೂ ಅತಿಥಿಗಳ ಹಾಗೆ ಹೋಟೆಲ್ಗೆ ಬಂದ ರೀತಿ ಬರ್ತಾ ಇದ್ದ. ಊಟ ಮಾಡುತ್ತಿದ್ದ, ಫೋನಿನಲ್ಲಿ ಮಾತನಾಡ್ತಾ ಇದ್ದ, ನಂತರ ಹೋಗಿ ಮಲಗಿ ಬಿಡುತ್ತಿದ್ದ. ಮೀರಾ ಬಾಗಿಲಿನ ಬಳಿ ನಿಂತು ತನ್ನ ಗಂಡನಿಗಾಗಿ ಎದುರು ನೋಡ್ತಾ ಇದ್ಲು. ಅವಳ ಗಂಡನಿಗೆ ಇಷ್ಟವಾದ ಎಲ್ಲ ಅಡುಗೆಯನ್ನು ತಯಾರಿಸ್ತಾ ಇದ್ಲು. ಗಂಡನಿಗೆ ಇಷ್ಟವಾಗುವಂತೆ ರೆಡಿ ಆಗ್ತಾ ಇದ್ಲು. ಆದರೆ ಅರ್ಜುನ್ ಸೈಲೆಂಟ್ ಆಗಿ ಕುಳಿತು ಊಟ ತಿಂದು ಎದ್ದು ಹೊರಟು ಹೋಗ್ತಾ ಇದ್ದ. ಅವನು ಒಂದೇ ಒಂದು ಬಾರಿ ಕೂಡ ತನ್ನ ಹೆಂಡತಿಯ ಬಗ್ಗೆ ಒಳ್ಳೆಯ ಮಾತುಗಳನ್ನು ಕೂಡ ಹೇಳ್ತಾ ಇರಲಿಲ್ಲ. ಒಮ್ಮೆ ಮೀರಾ ನೇರವಾಗಿ ಕೇಳ್ತಾಳೆ, ಊಟ ಹೇಗಿದೆ ಎಂದು. ಅವನು ತಲೆ ಕೂಡ ಎತ್ತದೆ, ಕೆಲಸಗಾರರು ಕೂಡ ಇದೇ ರೀತಿ ಅಡಿಗೆ ಮಾಡ್ತಾರೆ ಎಂದು ಉತ್ತರ ಕೊಟ್ಟಿದ್ದ. ಮೀರಾ ರಾತ್ರಿ ಎಲ್ಲ ಮೌನವಾಗಿ ಕಣ್ಣೀರು ಹಾಕ್ತಾನೆ ಇದ್ಲು. ಆದರೆ ನಂತರ ಬೆಳಿಗ್ಗೆ ಮತ್ತೆ ನೀಟಾಗಿ ರೆಡಿಯಾಗಿ ಎಲ್ಲ ಕೆಲಸವನ್ನು, ತನ್ನ ಎಲ್ಲ ಜವಾಬ್ದಾರಿಯನ್ನು ಮುಗುಳ್ನಗುತ್ತಾ ನಿಭಾಯಿಸುತ್ತಿದ್ಲು. ಒಮ್ಮೆ ಮೀರಾ ಎಷ್ಟೋ ಧೈರ್ಯ ತಂದುಕೊಂಡು ಅರ್ಜುನನ್ನು ಕೇಳ್ತಾಳೆ, ಅರ್ಜುನ್, ನೀವು ನನ್ನ ಜೊತೆ ಯಾಕೆ ಮಾತನಾಡೋದೇ ಇಲ್ಲ? ನಾನಂದರೆ ನಿಮಗೆ ಇಷ್ಟ ಇಲ್ವಾ? ನಾನು ನಿಮ್ಮ ಹೆಂಡತಿ ಅಂದರೆ ಕೇವಲ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವವಳು ಮಾತ್ರವಲ್ಲ. ಅರ್ಜುನ್ ತನ್ನ ಮೊಬೈಲ್ನಿಂದ ತಲೆ ಎತ್ತಿ ಅವಳನ್ನೇ ನೋಡುತ್ತಾ ತುಂಬ ಶಾಂತವಾಗಿ ಕೇಳ್ತಾನೆ, ಇಷ್ಟಕ್ಕೂ ನಿನಗೆ ಈಗ ಏನು ಬೇಕು? ಬಟ್ಟೆ ಬೇಕಾ? ಒಡವೆಗಳು ಬೇಕಾ? ಹೇಳು, ನಿನಗೆ ಏನು ಬೇಕು? ನಾಳೆ ಬೆಳಿಗ್ಗೆ ಅವೆಲ್ಲ ನಿನ್ನ ಬಳಿ ಬಂದು ಬಿಡುತ್ತವೆ. ಮೀರಾ ತುಂಬ ಶಾಂತವಾಗಿ ಹೇಳ್ತಾಳೆ, ನನಗೆ ಯಾವುದೇ ವಸ್ತುಗಳು ಬೇಕಾಗಿಲ್ಲ, ನಿಮ್ಮ ಸ್ವಲ್ಪ ಸಮಯ ಬೇಕು. ಏನು ಸಮಯವಾ? ಸಮಯವೇ ಈ ಪ್ರಪಂಚದಲ್ಲಿ ತುಂಬ ದುಬಾರಿಯಾದ ವಸ್ತು. ನಿನ್ನ ತಂದೆ ಅಷ್ಟೊಂದು ವರದಕ್ಷಿಣೆ ಕೊಟ್ಟಿಲ್ಲ, ನೀನು ನನ್ನ ಸಮಯವನ್ನು ಕೊಂಡುಕೊಳ್ಳಲು ಅಂತ ಹೇಳಿಬಿಡ್ತಾನೆ. ಗಂಡನ ಮಾತು ಕೇಳಿ ಮೀರಾ ಶಾಕ್ನಿಂದ ಅಲ್ಲೇ ಹಾಗೆಯೇ ನಿಂತು ಬಿಟ್ಟಿದ್ಲು. ದಿನಗಳು ಇದೇ ರೀತಿ ಕಳೆದು ಹೋಗ್ತಾ ಇದ್ವು. ಈಗ ಅರ್ಜುನ್ ಮತ್ತು ಮೀರಾಗೆ ಮದುವೆಯಾಗಿ 3 ತಿಂಗಳು ಕಳೆದಿತ್ತು. ಆದರೆ ಇಂದಿನವರೆಗೂ ಅವರಿಬ್ಬರ ಮಧ್ಯೆ ಯಾವುದೇ ಸಂಬಂಧ, ಸ್ನೇಹ ಕೂಡ ಬೆಳೆಯಲಿಲ್ಲ. ಈಗ ಅರ್ಜುನ್ ಅವರ 3ನೆಯ ಚಿಕ್ಕಪ್ಪನ ಮಗಳ ಮದುವೆಯ ಕಾರ್ಯಕ್ರಮವಿತ್ತು. ಆ ಬಂಗಲೆಯಲ್ಲಿ ಮದುವೆಯ ಏರ್ಪಾಟುಗಳು ಜೋರಾಗಿ ನಡೆಯುತ್ತಿದ್ವು. ಆ ರಾತ್ರಿ ಮೀರಾ ಒಂದು ಸುಂದರವಾದ ಕೆಂಪು ಬಣ್ಣದ ಸೀರೆಯನ್ನು ಧರಿಸಿದ್ಲು. ಅಲ್ಲಿ ಬಂದಿದ್ದ ಎಲ್ಲ ಮಹಿಳೆಯರು ಕೇಳ್ತಾ ಇದ್ರು, ಮೀರಾ, ನೀನು ಒಂದೇ ಒಂದು ಹಾಡನ್ನು ಹಾಡಲೇಬೇಕು ಅಂತ. ಆದರೆ ಮೀರಾ ಮೊದಲು ನಿರಾಕರಿಸ್ತಾಳೆ. ನಂತರ ಎಲ್ಲರ ಒತ್ತಡಕ್ಕೆ, ಬಲವಂತಕ್ಕೆ ಮಣಿದು ಅವಳು ಒಂದು ಹಳೆಯ ಸುಂದರವಾದ ಹಾಡನ್ನು ಹಾಡಲು ಶುರು ಮಾಡ್ತಾಳೆ. ಮೀರಾ ಹಾಡನ್ನು ಹಾಡಬೇಕಾದ್ರೆ ಅಲ್ಲಿದ್ದ ಎಲ್ಲರೂ ಮೌನವಾಗಿ ಎಷ್ಟೋ ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ರು.
ಅರ್ಜುನ್ ಮೆಟ್ಟಿಲಿನ ಮೇಲಿಂದ ಇಳಿದು ಬರುತ್ತಿರುವವನು ಆ ಧ್ವನಿಯನ್ನು ಕೇಳಿ ಅಲ್ಲೇ ಹಾಗೆಯೇ ನಿಂತು ಬಿಟ್ಟಿದ್ದ. ಅವನು ಮೊಟ್ಟ ಮೊದಲ ಬಾರಿ ತನ್ನ ಹೆಂಡತಿಯನ್ನು ನೀಟಾಗಿ ಗಮನಿಸುತ್ತಿದ್ದ. ಮೊಟ್ಟ ಮೊದಲ ಬಾರಿ ಅರ್ಜುನ್ಗೆ ಅನ್ನಿಸ್ತಾ ಇತ್ತು, ಯಾವ ಮಹಿಳೆಯನ್ನು ನಾನು ಹಳ್ಳಿಯ ಹೆಣ್ಣು, ಓದು ಬರಹ ಇಲ್ಲದವಳು, ತುಂಬ ಸೀದಾ ಸಾದಾ ಅಂತ ಅಂದುಕೊಳ್ತಾ ಇದ್ನೋ, ಅವಳ ಧ್ವನಿಯಲ್ಲಿ ಇದ್ದ ಆ ಮಾಧುರ್ಯ ಕೇಳಿ ಅವನಿಗೆ ಎಷ್ಟೊಂದು ಆಶ್ಚರ್ಯವಾಗ್ತಾ ಇತ್ತು. ರಾತ್ರಿ ಎಲ್ಲರೂ ಮಲಗಿದ ನಂತರ ಅರ್ಜುನ್ ನಿಧಾನವಾಗಿ ತನ್ನ ರೂಮಿಗೆ ಬರ್ತಾನೆ. ಮೀರಾ ಕಿಟಕಿಯ ಬಳಿ ನಿಂತು ತನ್ನ ಬಳೆಗಳನ್ನು ತೆಗೆಯುತ್ತಿದ್ಲು. ಅರ್ಜುನ್ ಹಿಂದೆಯಿಂದ ಬಂದು ತುಂಬ ನಿಧಾನವಾಗಿ ಹೇಳ್ತಾನೆ, ನಿನ್ನ ಧ್ವನಿ ತುಂಬ ಸುಂದರವಾಗಿದೆ. ಮೀರಾ ಎಷ್ಟೋ ಆಶ್ಚರ್ಯವಾಗಿ ಹಿಂದೆ ತಿರುಗಿ ನೋಡ್ತಾಳೆ. ಗಂಡನ ಬಾಯಿಂದ ಬಂದಂತಹ ಆ ಚಿಕ್ಕ ಒಂದೇ ಒಂದು ಮಾತನ್ನು ಕೇಳಿಯೇ ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಮೀರಾ ಎಷ್ಟೋ ಸಂತೋಷವಾಗಿ ಹೇಳ್ತಾಳೆ, ಮದುವೆಯಾದ ಈ 3 ತಿಂಗಳಲ್ಲಿ ಮೊಟ್ಟ ಮೊದಲ ಬಾರಿ ನೀವು ನಿಮ್ಮ ಮನಸ್ಸಿನಿಂದ ನನಗಾಗಿ ಒಂದೇ ಒಂದು ಮಾತನ್ನು ಹೇಳಿದ್ದೀರಾ. ಅರ್ಜುನ್ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ತನ್ನ ಹೆಂಡತಿಯನ್ನೇ ನೋಡ್ತಾ ಇದ್ದ. ನಂತರ ಅವನು ತನ್ನ ಜೇಬಿನಿಂದ ಒಂದು ಸುಂದರವಾದ ಸರವನ್ನು ಹೊರತೆಗಿತಾನೆ. ಅದನ್ನು ಮೀರಾಗೆ ತೋರಿಸುತ್ತಾ, ನನ್ನ ಅಜ್ಜಿ ಇದನ್ನು ನನಗೆ ಅಂತ ಕೊಟ್ಟಿದ್ರು. ನಿನಗೆ ಯಾರು ತುಂಬ ಹತ್ತಿರದವರು, ನಿನ್ನ ಮನಸ್ಸಿಗೆ ಜೀವನಕ್ಕೆ ತುಂಬ ಮುಖ್ಯ ಅಂತ ಅನ್ನಿಸುತ್ತೋ ಅವರಿಗೆ ಇದನ್ನು ಕೊಡು ಅಂತ ಹೇಳಿದ್ದರು ಎಂದು ಹೇಳುತ್ತಾ ಅರ್ಜುನ್ ಈಗ ಆ ಸರವನ್ನು ಮೀರಾಳ ಕುತ್ತಿಗೆಗೆ ಹಾಕ್ತಾನೆ. ಮೊಟ್ಟ ಮೊದಲ ಬಾರಿ ಆ ದಿನ ಅರ್ಜುನ್ ಮೀರಾಳ ಕೈಯನ್ನು ಹಿಡಿದುಕೊಂಡಿದ್ದ. ಮೊಟ್ಟ ಮೊದಲ ಬಾರಿ ಅವಳ ಜೊತೆ ಕುಳಿತುಕೊಂಡು ಮನಬಿಚ್ಚಿ ತುಂಬ ಸಮಯ ಮಾತನಾಡಿದ್ದ. ಆ ರಾತ್ರಿ ಅವನು ತನ್ನ ಹೆಂಡತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ್ದ. ಮೀರಾಗೆ ಅನ್ನಿಸ್ತಾ ಇತ್ತು, ಇನ್ನು ಮುಂದೆ ನನ್ನ ಜೀವನ ಪೂರ್ತಿಯಾಗಿ ಬದಲಾಗಿ ಬಿಡುತ್ತದೆ ಎಂದು. ಆದರೆ ಮಾರನೆಯ ದಿನವೇ ದೇವರಾಜ್ ಚಿಕ್ಕಪ್ಪನವರು ಅರ್ಜುನನ್ನು ತಮ್ಮ ರೂಮಿಗೆ ಕರೆದುಕೊಂಡು ಹೋಗ್ತಾರೆ. ಅವರು ಎಷ್ಟೋ ಪ್ರೀತಿಯಿಂದ ಹೇಳ್ತಾ ಇದ್ರು, ಮಗ, ನಿನ್ನೆ ರಾತ್ರಿ ನೀನು ಸೊಸೆಯ ಜೊತೆ ತುಂಬ ಪ್ರೀತಿಯಿಂದ ನಡೆದುಕೊಳ್ತಾ ಇದ್ದೆ. ಎಲ್ಲರೂ ನಿಮ್ಮನ್ನೇ ನೋಡ್ತಾ ಇದ್ರು. ಅರ್ಜುನ್ ತಕ್ಷಣ ಹೇಳ್ತಾನೆ, ಇದರಲ್ಲಿ ಕೆಟ್ಟದ್ದು ಏನಿದೆ? ಅವಳು ನನ್ನ ಹೆಂಡತಿ. ದೇವರಾಜ್ ಅವರು ಮುಗುಳ್ನಗುತ್ತಾ, ಇದರಲ್ಲಿ ಕೆಟ್ಟದ್ದು ಏನೂ ಇಲ್ಲ ಮಗ. ಆದರೆ ನೀನು ಒಂದು ಮಾತನ್ನಂತೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಹೆಂಗಸರಿಗೆ ಎಷ್ಟು ಪ್ರೀತಿ ತೋರಿಸುತ್ತೀಯೋ ಅಷ್ಟೇ ಬೇಗ ಈ ಹೆಂಗಸರು ಗಂಡನ ಮೇಲೆ ಅಧಿಕಾರ ಚಲಾಯಿಸಲು ಶುರು ಮಾಡಿಬಿಡ್ತಾರೆ. ಮನೆಯನ್ನು ಮುರಿದು ಹಾಕ್ತಾರೆ. ನಿನ್ನ ಎಲ್ಲ ಸಂಬಂಧಗಳು ಕೂಡ ನಿನ್ನಿಂದ ದೂರವಾಗಿ ಬಿಡುತ್ತವೆ. ಆದ್ದರಿಂದಲೇ ನಿನ್ನ ತಂದೆ ಯಾವತ್ತೂ ನಿನ್ನ ತಾಯಿಯನ್ನು ತಲೆ ಮೇಲೆ ಕೂರಿಸಿಕೊಳ್ಳಲಿಲ್ಲ. ಆದ್ದರಿಂದಲೇ ನಮ್ಮ ಪರಿವಾರ ಈಗಲೂ ಒಗ್ಗಟ್ಟಾಗಿರುವುದು. ಈ ದಿನ ನೀನೇನಾದರೂ ಅವಳ ಮುಂದೆ ಮೃದುವಾದರೆ ನಾಳೆ ಅವಳೇ ಎದ್ದು ನಿಂತು ನಿನ್ನ ಬಳಿ ಲೆಕ್ಕಾಚಾರವನ್ನು ಕೇಳ್ತಾಳೆ. ಸಾಯಂಕಾಲ ಮೀರಾ ಎಷ್ಟೋ ಪ್ರೀತಿಯಿಂದ ಊಟವನ್ನು ಬಡಿಸುತ್ತಾ ಹೇಳ್ತಾಳೆ, ನೀವು ಒಪ್ಪಿಕೊಂಡ್ರೆ ನಾನು ಈ ಮನೆಯ ಕೆಲಸಗಾರರ ಮಕ್ಕಳಿಗೆ ಸ್ವಲ್ಪ ವಿದ್ಯೆಯನ್ನು ಹೇಳ್ಕೊಡ್ತೀನಿ. ಅದು ಕೂಡ ಸಮಯ ಸಿಕ್ಕಾಗ, ಕೇವಲ 1-2 ಗಂಟೆ ಮಾತ್ರ. ಹೆಂಡತಿಯ ಬಾಯಿಂದ ಬಂದಂತಹ ಈ ಮಾತು ಕೇಳಿ ಅರ್ಜುನ್ ತುಂಬ ಕೋಪ ಮಾಡಿಕೊಂಡಿದ್ದ. ಏನು, ನೀನು ಓದಿಸುತ್ತೀಯಾ? 8 ಅಥವಾ 9ರವರೆಗೂ ಓದಿದೀಯಾ? ನೀನು ಇಷ್ಟಕ್ಕೂ ನಮ್ಮ ಮನೆಯ ಸೊಸೆಯಂದಿರು ಯಾರಿಗೂ ಏನನ್ನು ಹೇಳಿಕೊಡುವುದಿಲ್ಲ. ಅವರು ಕೇವಲ ಮನೆಯನ್ನು ಸಂಭಾಳಿಸುತ್ತಾರೆ. ಮೊಟ್ಟ ಮೊದಲ ಬಾರಿ ಮೀರಾ ಧೈರ್ಯವಾಗಿ ಹೇಳಿದ್ಲು, ಮನೆ ಸಂಭಾಳಿಸುವುದು ಯಾವುದೇ ಚಿಕ್ಕ ಕೆಲಸವಲ್ಲ. ಮನೆ ಸಂಭಾಳಿಸಲು ಸಹ ಎಷ್ಟು ಬುದ್ಧಿ ಬೇಕಾಗುತ್ತದೆ. ಆದರೆ ಅರ್ಜುನ್ ತುಂಬ ಕೋಪವಾಗಿ ಸಾಮಾನುಗಳನ್ನು ಕೆಳಗೆ ಬಿಸಾಕುತ್ತಾ ಹೇಳ್ತಾ ಇದ್ದ, ಇಷ್ಟಕ್ಕೂ ನಿನ್ನ ಬಳಿ ಎಷ್ಟು ತಾನೇ ಬುದ್ಧಿ ಇದೆ? ನಿನಗೆ ದುಡ್ಡು ಇಲ್ಲ, ವಿದ್ಯೆ ಇಲ್ಲ, ನಿನಗೆ ಯಾವುದೇ ರೀತಿಯ ಪ್ರತಿಭೆ ಕೂಡ ಇಲ್ಲ. ನಿನ್ನ ಬಳಿ ಏನಿದೆಯೋ ಅದೆಲ್ಲವೂ ಕೇವಲ ನನ್ನಿಂದ ಮಾತ್ರ. ಗಂಡನ ಮಾತು ಕೇಳಿ ಅವಳಿಗೆ ತುಂಬ ದುಃಖವಾಗಿತ್ತು. ಅವಳು ನಡುಗುತ್ತಿರುವ ಧ್ವನಿಯಲ್ಲೇ ಹೇಳಿದ್ಲು, ನನ್ನ ಬಳಿ ಸ್ವಾಭಿಮಾನವಿದೆ, ಅದು ನೀವು ನನಗೆ ಕೊಟ್ಟಿದ್ದಲ್ಲ. ಕೇವಲ ಈ ಒಂದು ಮಾತು ಕೇಳಿದ ತಕ್ಷಣ ಅರ್ಜುನನ ಅಹಂಕಾರ ಸ್ಫೋಟಿಸಿತ್ತು. ಅವನು ತಕ್ಷಣ ಎದ್ದು ನಿಂತು, ಏನು, ನಿನಗೆ ಸ್ವಾಭಿಮಾನ ಇದೆಯಾ? ಹಾಗಿದ್ರೆ ಹೇಳು, ನಾನಿಲ್ಲದೆ ನಿನ್ನಿಂದ ಏನು ತಾನೇ ಮಾಡಲು ಸಾಧ್ಯ? ನಿನ್ನಿಂದ ಒಂದೇ ₹1 ಸಂಪಾದನೆ ಮಾಡಲು ಸಾಧ್ಯವಿಲ್ಲ. ನಿನ್ನಿಂದ ಮನೆಯನ್ನು ಸಂಭಾಳಿಸಲು ಕೂಡ ಸಾಧ್ಯವಿಲ್ಲ. ಎಲ್ಲದಕ್ಕಿಂತ ತುಂಬ ದೊಡ್ಡ ವಿಷಯ, ನಾನು ಇಲ್ಲದೆ ನೀನು ತಾಯಿಯಾಗಲು ಕೂಡ ಸಾಧ್ಯವಿಲ್ಲ. ಎಲ್ಲದಕ್ಕೂ ಒಬ್ಬ ಗಂಡಸು ನಾನೇ ಇರಬೇಕು. ನನ್ನ ಒಪ್ಪಿಗೆ ಇಲ್ಲದೆ ಒಂದು ಮಹಿಳೆಯ ಅತ್ಯಂತ ಶ್ರೇಷ್ಠವಾದ ಸಂತೋಷ ತಾಯಿಯಾಗುವುದು, ಅದು ಕೂಡ ಕೇವಲ ನನ್ನಿಂದ ಮಾತ್ರ ನಿನಗೆ ಸಿಗುತ್ತದೆ ಎಂದು ಹೇಳಿಬಿಡುತ್ತಾನೆ. ನಾನಿಲ್ಲದೆ ನಿನ್ನಿಂದ ತಾಯಿಯಾಗಲು ಕೂಡ ಸಾಧ್ಯವಿಲ್ಲ ಎಂದು ಗಂಡ ಹೇಳಿದ ಈ ಒಂದು ಮಾತು ಅವಳ ಆತ್ಮವನ್ನೇ ಮುಟ್ಟಿತು. ಅವಳು ತನ್ನ ಕೈಯನ್ನು ಹೊಟ್ಟೆಯ ಮೇಲೆ ಇಟ್ಕೊಳ್ತಾಳೆ. ಅವನ ಮಗು ಆ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಎನ್ನುವ ಊಹೆ ಕೂಡ ಅವರಿಗಿರಲಿಲ್ಲ. ಅವಳು ತುಂಬ ಶಾಂತವಾಗಿ ಹೇಳ್ತಾಳೆ, ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಮನೆಯಲ್ಲಿ ನನಗೆ ಯಾವುದೇ ಬೆಲೆ ಇಲ್ಲದೆ ಇದ್ದರೆ ನನ್ನನ್ನು ನನ್ನ ತವರು ಮನೆಗೆ ಕಳುಹಿಸಿಕೊಟ್ಬಿಡಿ.
ಇನ್ನೊಂದು ಮುಖ್ಯವಾದ ಮಾತು, ನೀವು ಖುದ್ದು ನನ್ನನ್ನು ಕರೆಯಲು ನನ್ನ ತವರು ಮನೆಗೆ ಬರುವವರೆಗೂ ನಾನು ಖಂಡಿತ ವಾಪಸ್ ಬರುವುದಿಲ್ಲ ಅಂತ ಹೇಳ್ತಾಳೆ. ಅರ್ಜುನ್ ಒಂದೇ ಒಂದು ಕ್ಷಣ ಕೂಡ ಯೋಚಿಸದೆ, ನಾನು ಈಗಲೇ ಗಾಡಿ ರೆಡಿ ಮಾಡಿಸುತ್ತೇನೆ ಅಂತ ಹೇಳಿಬಿಟ್ಟಿದ್ದ. ಮಾರನೆಯ ದಿನ ತನ್ನ ಸಣ್ಣ ಬ್ಯಾಗನ್ನು ತೆಗೆದುಕೊಂಡು ಆ ಮನೆಯನ್ನು ಬಿಟ್ಟು ಮೀರಾ. ಅತ್ತೆ ಮನೆಯಿಂದ ಹೊರಗೆ ಬರಬೇಕಾದ್ರೆ ಅವಳು ಒಮ್ಮೆ ಹಿಂದೆ ತಿರುಗಿ ಆ ಮನೆಯನ್ನೇ ನೋಡ್ತಾ ಇದ್ಲು. ಅತ್ತೆ ಕಮಲಾದೇವಿಯವರು ಬಾಗಿಲಿನ ಬಳಿ ನಿಂತುಕೊಂಡಿದ್ರು. ಅವರು ಏನನ್ನೂ ಮಾತನಾಡಲಿಲ್ಲ. ಆದರೆ ಅವರ ಕಣ್ಣುಗಳಲ್ಲಿ ಮಾತ್ರ ನೀರು ತುಂಬಿತ್ತು. ಮೇಲೆ ದೇವರಾಜ್ ಅವರು ನಿಂತು ಮುಗುಳ್ನಗುತ್ತಾ ಇದ್ರು. ದಾರಿಯುದ್ದಕ್ಕೂ ಗಂಡ ಹೆಂಡತಿ ಒಂದೇ ಒಂದು ಮಾತು ಕೂಡ ಮಾತನಾಡಿಕೊಳ್ಳಲಿಲ್ಲ. ಮೀರಾ ತವರು ಮನೆಗೆ ಹೋದಾಗ ಕಾರಿನಿಂದ ಮೀರಾ ಮಾತ್ರ ಕೆಳಗೆ ಇಳಿದಿದ್ಲು. ಅರ್ಜುನ್ ಹೇಳ್ತಾನೆ, ಇನ್ನು ಮುಂದೆ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಯಾವತ್ತಿಗೂ ಬರುವುದಿಲ್ಲ. ಮೀರಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಹೇಳ್ತಾಳೆ, ನಿಮ್ಮ ಮಾತುಗಳು ನೀವು ಮಾಡಿದ್ದು ತಪ್ಪು ಎಂದು ಒಪ್ಪಿಕೊಳ್ಳುವವರೆಗೂ ನಾನು ಕೂಡ ಆ ಮನೆಗೆ ಯಾವತ್ತೂ ಬರೋದಿಲ್ಲ. ಈಗ ಅರ್ಜುನ್ ತನ್ನ ಕಾರನ್ನು ತೆಗೆದುಕೊಂಡು ಹೊರಟು ಹೋಗ್ತಾನೆ. ಹರಿಪ್ರಸಾದ್ ಅವರು ಏನನ್ನೂ ಕೇಳಲಿಲ್ಲ. ಅವರು ಕೇವಲ ತಮ್ಮ ಮಗಳ ತಲೆ ಮೇಲೆ ಪ್ರೀತಿಯಿಂದ ಕೈಯನ್ನು ಇಟ್ಟು ಮಗಳನ್ನು ಒಳಗೆ ಕರೆದುಕೊಂಡು ಹೋದರು. ಮೀರಾ ತನ್ನ ರೂಮಿನಲ್ಲಿ ಸೈಲೆಂಟ್ ಆಗಿ ಒಬ್ಬಳೇ ಕುಳಿತುಕೊಂಡಿದ್ಲು. 3 ದಿನವಾದರೂ ಅವಳು ಹೊರಗೆ ಬರಲೇ ಇಲ್ಲ. 4ನೇ ದಿನ ಹರಿಪ್ರಸಾದ್ ಅವರು ತಮ್ಮ ಮಗಳ ಬಳಿ ಕುಳಿತುಕೊಂಡು ಅವಳ ಕೈಯನ್ನು ಹಿಡಿದುಕೊಂಡು ಹೇಳ್ತಾರೆ, ಮಗಳೇ, ನಾನು ನಿನ್ನ ವಿದ್ಯಾಭ್ಯಾಸವನ್ನು ಮುಚ್ಚಿಟ್ಟು ತುಂಬ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ. ನಿನ್ನ ಅತ್ತೆ ಮನೆಯವರು ಈ ದಿನ ನಿನ್ನನ್ನು ಓದು ಬರಹ ಇಲ್ಲದವಳು ಎಂದು ಅಂದುಕೊಂಡಿದ್ದಾರೆ. ನಿನ್ನನ್ನು ನೀನು ಸರಿ ಎಂದು ಸಾಬೀತು ಮಾಡಿಕೊಳ್ಳಲು ಸಹ ಸಾಧ್ಯವಿಲ್ಲದ ಪರಿಸ್ಥಿತಿ ಆಗ್ಬಿಡ್ತು. ಇದೆಲ್ಲವೂ ಕೇವಲ ನನ್ನಿಂದಲೇ ಎಂದು ಅವರು ಕಣ್ಣೀರು ಹಾಕಿದಾಗ ಮೀರಾ ತನ್ನ ತಂದೆಯ ಕೈಯನ್ನು ಹಿಡಿದುಕೊಂಡು ಹೇಳ್ತಾಳೆ, ಅಪ್ಪ, ನೀವು ಯಾವುದೇ ತಪ್ಪು ಮಾಡಲಿಲ್ಲ. ಮೀರಾ ಈಗ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ಲು. ನಾನು ನಗರಕ್ಕೆ ಹೋಗಿ ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬೇಕು. ನಾನು ಕೂಡ 4 ಕಾಸು ಸಂಪಾದಿಸಬೇಕು ಎಂದು. ಹರಿಪ್ರಸಾದ್ ಅವರು ಎಷ್ಟೋ ಗಾಬರಿ ಪಡುತ್ತಾರೆ. ಮದುವೆಯಾಗಿ ಅತ್ತೆ ಮನೆಯಿಂದ ದೂರ ಒಂಟಿಯಾಗಿ ಜನ ಎಲ್ಲ ಏನನ್ನುತ್ತಾರೆ. ಆದರೆ ಮೀರಾ ಮಾತ್ರ ಧೈರ್ಯವಾಗಿ ಹೇಳ್ತಾ ಇದ್ಲು, ಅಪ್ಪ, ನಾವು ಏನೂ ಮಾಡದೇ ಇದ್ರೂ ಜನ ಯಾವಾಗಲೂ ಏನೋ ಒಂದು ಹೇಳ್ತಾನೆ ಇರ್ತಾರೆ. ಈಗ ಏನಾದರೂ ಮಾಡಿ ಜನರ ಮಾತನ್ನು ಕೇಳಿಸಿಕೊಳ್ಳೋಣ ಬಿಡಿ, ಪರವಾಗಿಲ್ಲ. 1 ವಾರದ ನಂತರ ಮೀರಾ ತನ್ನ ಸಣ್ಣ ಬ್ಯಾಗು ತೆಗೆದುಕೊಂಡು ನಗರಕ್ಕೆ ಬಂದು ಬಿಟ್ಟಿದ್ಳು. 2 ದಿನದಲ್ಲಿ ಅವಳಿಗೆ ಒಂದು ಲ್ಯಾಬಿನಲ್ಲಿ ಕೆಲಸ ಕೂಡ ಸಿಕ್ಕಿತ್ತು. ಸಂಬಳ ತುಂಬ ಹೆಚ್ಚಾಗಿರಲಿಲ್ಲ, ಆದರೆ ಅವಳ ಸ್ವಂತ ದುಡಿಮೆಯಾಗಿತ್ತು. ಆಸ್ಪತ್ರೆಯ ಹತ್ತಿರದಲ್ಲಿಯೇ ಒಂದು ಸಣ್ಣ ರೂಮನ್ನು ಬಾಡಿಗೆಗೆ ಕೂಡ ಪಡೆದುಕೊಳ್ತಾಳೆ. ನಿನ್ನೆಯವರೆಗೂ ದೊಡ್ಡ ಬಂಗಲೆಯಲ್ಲಿ ವಾಸವಿದ್ದಂತಹ ಮೀರಾ ಈ ದಿನ ಒಂದು ಸಣ್ಣ ರೂಮಿನಲ್ಲಿ ಬಾಡಿಗೆಗೆ ಇದ್ಲು. ಆದರೆ ಮೊಟ್ಟ ಮೊದಲ ಬಾರಿ ಅಲ್ಲಿ ಅವಳಿಗೆ ನೆಮ್ಮದಿಯಾಗಿ ನಿದ್ದೆ ಬಂದಿತ್ತು. ಮೀರಾಗೆ ಆಸ್ಪತ್ರೆಯಲ್ಲಿ ಸರಳಾ ಅವರ ಪರಿಚಯವಾಗುತ್ತೆ. ಸರಳಾ ಅವರು ಸುಮಾರು 50 ವರ್ಷದ ನರ್ಸು. ಆಕೆ 25 ವರ್ಷದಿಂದ ಇದೇ ಆಸ್ಪತ್ರೆಯಲ್ಲೇ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡಬೇಕಾದ್ರೆ ಒಮ್ಮೆ ಇದ್ದಕ್ಕಿದ್ದ ಹಾಗೆ ಮೀರಾ ತಲೆ ಸುತ್ತು ಬಂದು ಅಲ್ಲೇ ನೆಲದ ಮೇಲೆ ಬಿದ್ದು ಹೋಗಿದ್ಲು. ಸರಳಾ ಅವರು ಅವಳನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋಗಿ ಸ್ವಲ್ಪ ನೀರನ್ನು ಕುಡಿಸಿ ಅವಳನ್ನು ಚೆಕ್ ಮಾಡುತ್ತಿದ್ದರು. ನಂತರ ಅವರು ಎಷ್ಟೋ ಪ್ರೀತಿಯಿಂದ ಕೇಳ್ತಾ ಇದ್ರು, ಮಗಳೇ, ಎಷ್ಟು ದಿನ ಕಳೆದು ಹೋಯ್ತು? ಮೀರಾ ಎಷ್ಟೋ ಗಾಬರಿಯಾಗಿ ಕೇಳ್ತಾಳೆ, ಯಾವುದಕ್ಕೆ? ಸರಳಾ ಅವರು ಮುಗುಳ್ನಗುತ್ತಾ ಕೇಳ್ತಾರೆ, ನಾನು 25 ವರ್ಷದಿಂದ ಇದೇ ಆಸ್ಪತ್ರೆಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಸುಸ್ತಿನಿಂದ ನೀನು ಬಿದ್ದು ಹೋಗಿಲ್ಲ. ನನಗನ್ನಿಸ್ತಾ ಇದೆ ನೀನು ತಾಯಿ ಆಗ್ತಾ ಇದೀಯಾ ಅಂತ. ಅವರ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಅದೇ ದಿನ ಅವಳು ಟೆಸ್ಟ್ ಕೂಡ ಮಾಡಿಸ್ತಾಳೆ. ರಿಪೋರ್ಟ್ ಪಾಸಿಟಿವ್ ಬಂದಿತ್ತು. ಮೀರಾ ಈಗ ತಾಯಿಯಾಗುತ್ತಿದ್ದಳು. ಈ ಸುದ್ದಿ ತಿಳಿದ ತಕ್ಷಣ ಅವಳು ಅಲ್ಲೇ ಆ ಕುರ್ಚಿಯ ಮೇಲೆ ಹಾಗೆ ಕುಳಿತುಕೊಂಡಿದ್ಲು. ಅವಳ ಕೈಗಳು ನಡುಗುತ್ತಿದ್ದವು. ಅವಳ ಕಿವಿಯಲ್ಲಿ ಪದೇ ಪದೇ ಒಂದೇ ಒಂದು ಮಾತು ಕೇಳಿಸ್ತಾ ಇತ್ತು, ನಾನಿಲ್ಲದೆ ನಿನ್ನಿಂದ ತಾಯಿಯಾಗಲು ಕೂಡ ಸಾಧ್ಯವಿಲ್ಲ. ಅವಳು ಈಗ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಸರಳಾ ಅವರು ಕೇಳ್ತಾರೆ, ನಿನ್ನ ಗಂಡನಿಗೆ ವಿಷಯ ತಿಳಿಸುತ್ತೀಯಾ? ಮೀರಾ ತಕ್ಷಣ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಹೇಳ್ತಾಳೆ, ಇಲ್ಲ, ಈ ದಿನ ನಾನು ಈ ಸುದ್ದಿಯನ್ನು ತೆಗೆದುಕೊಂಡು ಅವರ ಬಳಿ ಹೋದರೆ ಅವರು ನನ್ನನ್ನು ಅಲ್ಲ, ಕೇವಲ ಈ ಮಗುವನ್ನು ಮಾತ್ರ ಒಪ್ಪಿಕೊಳ್ತಾರೆ. ನಾನು ಆ ಮನೆಗೆ ನನ್ನ ಮಗುವಿನ ಮುಖಾಂತರ ಹೋಗಲು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ನನ್ನ ಗಂಡ ಅವನ ಅಹಂಕಾರವನ್ನು ಬಿಟ್ಟು ನನ್ನ ಬಳಿ ಬಂದಾಗ ಅಥವಾ ಅವರಿಗೆ ನನ್ನ ಅವಶ್ಯಕತೆ ಬಿದ್ದಾಗ ನಾನು ಖಂಡಿತ ಅವರ ಜೊತೆ ಹೋಗ್ತೀನಿ ಅಂತ ಹೇಳ್ತಾಳೆ. ಸರಳಾ ಅವರು ಪ್ರೀತಿಯಿಂದ ಅವಳನ್ನು ತಬ್ಬಿಕೊಂಡು ಹೇಳ್ತಾರೆ, ಮಗಳೇ, ಇಲ್ಲಿ ನೀನು ಒಂಟಿಯಾಗಿಲ್ಲ. ಇಂದಿನಿಂದ ನಾನು ನಿನ್ನ ತಾಯಿ ಇದ್ದ ಹಾಗೆ ಮತ್ತು ನಿನ್ನ ನರ್ಸ್ ಕೂಡ ನಾನೇ ಆಗಿರ್ತೀನಿ ಎಂದು ಹೇಳ್ತಾರೆ. ಮೀರಾ ಹೋದ ನಂತರ 2 ತಿಂಗಳು ಅರ್ಜುನ್ ಎಷ್ಟೋ ನೆಮ್ಮದಿಯಾಗಿದ್ದ. ತುಂಬ ಒಳ್ಳೆಯದಾಗೋಯ್ತು. ಅವಳು ಹೊರಟು ಹೋಗಿ ಅಂದುಕೊಳ್ತಾ ಇದ್ದ. ಆದರೆ 3ನೆಯ ತಿಂಗಳಿಂದ ಅವನ ರೂಮು, ಅವನ ಮನೆ ಅವನಿಗೆ ತುಂಬ ಖಾಲಿ ಅನ್ನಿಸ್ತಾ ಇತ್ತು. ಒಂದು ಸಮಯದಲ್ಲಿ ಅವನಿಗಾಗಿ ಎದುರು ನೋಡುತ್ತಿದ್ದ ಮನುಷ್ಯರು ಈಗ ಅಲ್ಲಿ ಯಾರೂ ಇರಲಿಲ್ಲ.
ಅಡಿಗೆ ಮನೆಯಿಂದ ತನ್ನ ಹೆಂಡತಿಯ ಕೈ ರುಚಿ ಈಗ ನಿಂದು ಹೋಗಿತ್ತು. ಮನೆಯವರು ಎಷ್ಟೋ ಬಾರಿ ಹೇಳ್ತಾ ಇದ್ರು, ಹೋಗಿ ಸೊಸೆಯನ್ನು ಕರೆದುಕೊಂಡು ಬಾ ಅಂದು. ಆದರೆ ಪ್ರತಿ ಬಾರಿಯೂ ದೇವರಾಜ್ ಅವರು ಮಧ್ಯದಲ್ಲಿ ಬಂದು ಬಿಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ನೀನು ಒಬ್ಬ ಗಂಡಸು, ನೀನು ಹೋಗಿ ಅವಳನ್ನು ಕರೆತರುವ ಅವಶ್ಯಕತೆ ಇಲ್ಲ. 4 ದಿನ ಉಪವಾಸವಿದ್ದು ಕಷ್ಟ ಅನುಭವಿಸಿದ್ರೆ ಅವಳೇ ಖುದ್ದು ತಲೆ ಬಗ್ಗಿಸಿಕೊಂಡು ವಾಪಸ್ ಬರುತ್ತಾಳೆ. ಸ್ಕೂಲ್ ಟೀಚರ್ನ ಮಗಳು ಎಷ್ಟು ದಿನ ಅಂತ ತಂದೆಯ ಮನೆಯಲ್ಲಿ ಕುಳಿತುಕೊಂಡು ಬಿಟ್ಟಿಯಾಗಿ ತಿನ್ನಲು ಸಾಧ್ಯ ಹೇಳು? ಮೀರಾ ಹೋಗಿ ಈಗ 5 ತಿಂಗಳು ಕಳೆದು ಹೋಗಿತ್ತು. 5 ತಿಂಗಳ ನಂತರ ಒಂದು ದಿನ ರಾತ್ರಿ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ರಾತ್ರಿ ಗಾಡಿ ಓಡಿಸಬೇಕಾದ್ರೆ ಒಂದು ಟ್ರಕ್ಕಿನಿಂದ ಅರ್ಜುನ್ ಕಾರಿಗೆ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಅರ್ಜುನ್ ಈಗ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಅದೇ ಆಸ್ಪತ್ರೆಗೆ ಬಂದಿದ್ದ. ಅದೇ ಆಸ್ಪತ್ರೆಯಲ್ಲಿ ಮೀರಾ ಕೂಡ ಕೆಲಸ ಮಾಡ್ತಾ ಇದ್ಲು. ಅರ್ಜುನನ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಅವನ ದೇಹದಲ್ಲಿಂದ ಎಷ್ಟೊಂದು ರಕ್ತ ಹೊರಟು ಹೋಗಿತ್ತು. ಅವನ ಬ್ಲಡ್ ಗ್ರೂಪ್ ಬಿ ನೆಗೆಟಿವ್. ಬ್ಲಡ್ ಬ್ಯಾಂಕಿನಲ್ಲಿ ಕೇವಲ ಒಂದೇ ಒಂದು ಯೂನಿಟ್ ಮಾತ್ರ ರಕ್ತವಿತ್ತು. ಆದ್ದರಿಂದ ಅವನ ಪರಿಸ್ಥಿತಿ ತುಂಬಾ ಬಿಗಡಾಯಿಸಿತ್ತು. ಆಸ್ಪತ್ರೆಯಲ್ಲಿ ಅನೌನ್ಸ್ ಮಾಡ್ತಾ ಇದ್ರು, ಯಾರಾದರೂ ದಾನಿಗಳಿದ್ರೆ ಸಹಾಯ ಮಾಡಿ ಎಂದು. ಆ ಸಮಯದಲ್ಲಿ ಮೀರಾ ಆಸ್ಪತ್ರೆಯಲ್ಲೇ ಕೆಲಸ ಮಾಡ್ತಾ ಇದ್ಲು. ರಿಜಿಸ್ಟರ್ನಲ್ಲಿ ತನ್ನ ಗಂಡನ ಹೆಸರನ್ನು ನೋಡಿದ ತಕ್ಷಣ ಅವಳು ಶಾಕ್ ಆಗಿಬಿಟ್ಟಿದ್ಲು. ಅವಳ ತಕ್ಷಣ ಅಲ್ಲಿಗೆ ಓಡೋಡಿ ಬಂದಿದ್ಲು. ಅವಳ ಗಂಡ ಅರ್ಜುನ್ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಮೀರಾ ಒಂದೇ ಒಂದು ಕ್ಷಣ ಕೂಡ ಯೋಚಿಸದೆ ಸರಳ ಅವರ ಕೈಗಳನ್ನು ಹಿಡಿದುಕೊಂಡು ಕೇಳ್ಕೊಳ್ತಾಳೆ, ಆಂಟಿ, ನನ್ನದು ಕೂಡ ಬಿ ನೆಗೆಟಿವ್. ದಯವಿಟ್ಟು ನನ್ನ ರಕ್ತವನ್ನು ತೆಗೆದುಕೊಳ್ಳಿ, ನನ್ನ ಗಂಡನನ್ನು ಕಾಪಾಡಿ. ಸರಳ ಅವರು ಶಾಕ್ನಿಂದ ಹೇಳ್ತಾರೆ, ನಿನಗೇನಾದರೂ ಹುಚ್ಚಿಡ್ದಿದೆಯಾ ಮೀರಾ? ನೀನು ಗರ್ಭಿಣಿ, ನಿನ್ನಿಂದ ರಕ್ತ ತೆಗೆಯಲು ಸಾಧ್ಯವೇ ಇಲ್ಲ. ಅವಳು ಕೇಳ್ಕೊಳ್ತಾ ಇದ್ಲು, ಒಂದೇ ಒಂದು ಬಾರಿ ಡಾಕ್ಟರ್ ಬಳಿ ಕೇಳಿ ನೋಡಿ. ತಾಯಿ ಮತ್ತು ಮಗುವಿಗೆ ಏನೂ ತೊಂದರೆ ಇಲ್ಲದಿದ್ರೆ ದಯವಿಟ್ಟು ನನ್ನ ರಕ್ತವನ್ನು ತೆಗೆದುಕೊಂಡು ನನ್ನ ಗಂಡನನ್ನು ಕಾಪಾಡಿ. ರಿಜಿಸ್ಟರ್ನಲ್ಲಿ ನನ್ನ ಹೆಸರನ್ನು ಬರೆಯಬೇಡಿ ಎಂದು ಹೇಳಿದಾಗ ಸರಳ ಅವರು ಹೇಳ್ತಾರೆ, ಯಾಕೆ, ನೀನು ಎಲ್ಲಿದ್ದೀಯಾ ಎಂದು ಅವರಿಗೆ ಗೊತ್ತಾದರೆ ಅವರ ಮನಸ್ಸು ಕರಗಬಹುದು. ಅವರು ನಿನ್ನನ್ನು ಸ್ವೀಕರಿಸುತ್ತಾರೆ. ಆದರೆ ಮೀರಾ ಮಾತ್ರ ಕಿಟಕಿಯಿಂದ ಹೊರಗೆ ನೋಡುತ್ತಲೇ ಶಾಂತವಾಗಿ ಹೇಳಿದ್ಲು, ಈ ದಿನ ನಾನೇನಾದರೂ ಸತ್ಯ ಹೇಳಿದ್ರೆ ಅವರು ಇದನ್ನು ಉಪಕಾರ ಅಂದುಕೊಳ್ತಾರೆ. ಉಪಕಾರದಿಂದ ಸಂಬಂಧಗಳು ಗುಲಾಮಗಿರಿಯಾಗಿ ಬದಲಾಗುತ್ತವೆ. ನನಗೆ ಕೇವಲ ಸ್ವಲ್ಪವೇ ಸ್ವಲ್ಪ ಗೌರವ ಬೇಕು ಅಷ್ಟೇ. 3 ದಿನದ ನಂತರ ಅರ್ಜುನ್ಗೆ ಪ್ರಜ್ಞೆ ಬಂದಿತ್ತು. ಅವನು ಸುಮಾರು 10 ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದ. ಈ 10 ದಿನದಲ್ಲಿ ದೇವರಾಜ್ ಅವರು ತಮ್ಮ ಜೀವನದ ಅತ್ಯಂತ ದೊಡ್ಡ ಭಯಾನಕವಾದ ತಂತ್ರವನ್ನು ರೂಪಿಸಿಬಿಟ್ಟಿದ್ರು. ದೇವರಾಜ್ ಅವರು ಪ್ರತಿದಿನ ಆಸ್ಪತ್ರೆಗೆ ಬರ್ತಾ ಇದ್ರು. ಅರ್ಜುನನ್ನು ಎಷ್ಟೋ ಸೇವೆ ಮಾಡ್ತಾ ಇದ್ರು. ಎಲ್ಲರ ಮುಂದೆ ಅವರು ತುಂಬಾ ಕಣ್ಣೀರು ಹಾಕ್ತಾ ಇದ್ರು. ಆದರೆ ಒಳಗೊಳಗೆ ಅವರು ಒಂದು ಭಯಾನಕವಾದ ಯೋಜನೆಯನ್ನು ರೂಪಿಸಿದ್ರು. ಅವರು ಆಸ್ಪತ್ರೆಯ ದುರಾಸೆ ತುಂಬಿದ ಒಬ್ಬ ಜೂನಿಯರ್ ಡಾಕ್ಟರ್ ಬಳಿ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅದಕ್ಕಾಗಿ ಅವರಿಗೆ ತುಂಬಾ ದೊಡ್ಡ ಮೊತ್ತದ ದುಡ್ಡನ್ನು ಸಹ ಕೊಟ್ಟಿದ್ರು. ಅವನಿಗೆ ಪೂರ್ತಿ ನಂಬಿಕೆ ಬರಬೇಕು, ನಾನು ಜೀವನದಲ್ಲಿ ಯಾವತ್ತೂ ತಂದೆಯಾಗಲು ಸಾಧ್ಯವೇ ಇಲ್ಲ ಎಂದು. ಈ ಮಾತು ಕೇಳಿದ ತಕ್ಷಣ ಡಾಕ್ಟರ್ ಎಷ್ಟೋ ಗಾಬರಿಯಾಗಿ ಕೇಳ್ತಾರೆ, ಯಾಕೆ, ನೀವು ಆ ರೀತಿ ಯಾಕೆ ಬಯಸುತ್ತಿದ್ದೀರಾ? ದೇವರಾಜ್ ಅವರು ನಗು ನಗುತ್ತಾ ಹೇಳಿದ್ರು, ಯಾವ ಗಂಡಸಿಗೆ ನಾನು ಯಾವತ್ತೂ ತಂದೆಯಾಗುವುದಿಲ್ಲ ಎಂದು ನಂಬಿಕೆ ಬಂದುಬಿಡುತ್ತೋ ಅವನು ತನ್ನ ಹೆಂಡತಿಯನ್ನು ಯಾವತ್ತೂ ವಾಪಸ್ ಕರೆದುಕೊಂಡು ಬರುವುದಿಲ್ಲ. ಅವನು ತನ್ನ ಹೆಂಡತಿಯ ಜೊತೆ ಸೇರುವುದೂ ಇಲ್ಲ. ಯಾವ ಮನೆಯಲ್ಲಿ ವಂಶೋದ್ಧಾರಕ ಇರುವುದಿಲ್ವೋ ಆ ಮನೆಯ ಆಸ್ತಿಯೆಲ್ಲವೂ ಒಂದಲ್ಲ ಒಂದು ದಿನ ನನ್ನ ಮಗನನ್ನು ಹುಡುಕಿಕೊಂಡು ಬರುತ್ತದೆ. ಡಿಸ್ಚಾರ್ಜ್ ಆಗುವುದಕ್ಕಿಂತ 1 ದಿನದ ಮೊದಲು ಜೂನಿಯರ್ ಡಾಕ್ಟರ್ ಅರ್ಜುನ್ ಬಳಿ ಬಂದು ತುಂಬಾ ಗಂಭೀರವಾಗಿ ಹೇಳ್ತಾರೆ. ಅವರು ಅರ್ಜುನ್ ಬಳಿ ಬಂದಾಗ ಅವರ ಕೈಯಲ್ಲಿ ಒಂದು ಫೈಲ್ ಕೂಡ ಇತ್ತು. ಅವರು ಎಷ್ಟೋ ದುಃಖದಿಂದ ಹೇಳ್ತಾ ಇದ್ರು, ಮಿಸ್ಟರ್ ಅರ್ಜುನ್, ಒಂದು ಕೆಟ್ಟ ಸುದ್ದಿ ಇದೆ. ಆಕ್ಸಿಡೆಂಟ್ನಲ್ಲಿ ನಿಮಗೆ ಆಂತರಿಕ ಗಾಯಗಳಾಗಿವೆ. ನಾವು ಕೆಲವೊಂದು ಟೆಸ್ಟುಗಳನ್ನು ಮಾಡಿದ್ವು. ಆಗ ನಮಗೆ ತಿಳಿದು ಬಂದ ಸತ್ಯ, ನೀವು ಇನ್ನು ಮುಂದೆ ಯಾವತ್ತೂ ತಂದೆಯಾಗಲು ಸಾಧ್ಯವೇ ಇಲ್ಲ. ಈ ಮಾತು ಕೇಳುತ್ತಿದ್ದ ಹಾಗೆ ಅರ್ಜುನ್ ಅಲ್ಲೇ ಮಂಚದ ಮೇಲೆ ಹಾಗೆಯೇ ಶಾಕ್ನಿಂದ ಕುಳಿತು ಬಿಟ್ಟಿದ್ದ. ಅವನು ನಡುಗುತ್ತಿರುವ ಕೈಗಳಿಂದಲೇ ಆ ರಿಪೋರ್ಟ್ಗಳನ್ನು ತೆಗೆದುಕೊಳ್ತಾನೆ. ಮೇಲೆ ಅವನ ಹೆಸರು ಬರೆಯಲಾಗಿತ್ತು. ಕೆಳಗಡೆ ಮೆಡಿಕಲ್ ಭಾಷೆಯಲ್ಲಿ ಎಷ್ಟೊಂದು ವಿಷಯ ಬರೆಯಲಾಗಿತ್ತು. ಅವನ ಒಳಗಿದ್ದ ಅಹಂಕಾರ, ಗರ್ವ ಎಲ್ಲವೂ ಆ ಕಾಗದದ ಅಡಿಯಲ್ಲಿಯೇ ಸಮಾಧಿಯಾಗ್ಬಿಟ್ಟಿದ್ವು. ಅವನ ಈಗ ಕಣ್ಣೀರು ಹಾಕ್ತಾ ಇದ್ದ. ಅವನಿಗೆ ಪದೇ ಪದೇ ಮೀರಾಳ ಮುಖ ನೆನಪಿಗೆ ಬರ್ತಾ ಇತ್ತು. ಅವನಿಗೆ ಈಗ ತನ್ನದ ಅದೇ ಶಬ್ದಗಳು ನೆನಪಿಗೆ ಬರ್ತಾ ಇದ್ವು. ಅವನು ತನ್ನ ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ದ, ದೇವರು ಎಷ್ಟೊಂದು ಕರೆಕ್ಟಾಗಿ ನ್ಯಾಯ ಮಾಡಿದ್ದಾರೆ. ನನಗೆ ಯಾವ ಮಾತಿನ ಮೇಲೆ ಅಷ್ಟೊಂದು ಅಹಂಕಾರವಿತ್ತು ಆ ದೇವರು ನನ್ನಿಂದ ಅದನ್ನೇ ಕಸಿದುಕೊಂಡು ಬಿಟ್ಟಿದ್ದಾರೆ. ದೇವರಾಜ್ ಅವರು ಅರ್ಜುನ್ಗೆ ಸಮಾಧಾನ ಮಾಡುತ್ತಾ ಅವರ ಕೊನೆಯ ಅಸ್ತ್ರವನ್ನು ಸಹ ಉಪಯೋಗಿಸುತ್ತಾರೆ. ಮಗ,
ಸೊಸೆ ಈಗ ಹೊರಟು ಹೋಗಿರುವುದು ತುಂಬ ಒಳ್ಳೆಯದಾಯಿತು. ಇಲ್ಲದೇ ಇದ್ದಿದ್ರೆ ವಯಸ್ಸಿನಲ್ಲಿರುವ ನಿನ್ನ ಹೆಂಡತಿ ಈಗ ನಿನ್ನ ಮನೆಯಲ್ಲೇ ಕುಳಿತುಕೊಂಡಿರ್ತಾ ಇದ್ಲು. ನಿನ್ನಿಂದ ಅವಳಿಗೆ ಒಂದು ಮಗು ಸಹ ಕೊಡಲು ಸಾಧ್ಯವಾಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವಳು ಬೇರೆ ಗಂಡಸರ ಜೊತೆ ಆಗ ನಮ್ಮ ಪರಿವಾರದ ಗೌರವ ಮರ್ಯಾದೆ ಎಲ್ಲವೂ ಮಣ್ಣು ಪಾಲಾಗ್ತಾ ಇತ್ತು. ಚಿಕ್ಕಪ್ಪನ ಮಾತು ಕೇಳಿ ಅರ್ಜುನ್ ತಲೆ ಬಗ್ಗಿಸಿಕೊಳ್ತಾನೆ. ಅವನು ಅದೇ ದಿನ ತೀರ್ಮಾನ ಮಾಡಿಬಿಟ್ಟಿದ್ದ, ನಾನು ಇನ್ನು ಮುಂದೆ ಮೀರಾಳನ್ನು ಯಾವತ್ತೂ ವಾಪಸ್ ಕರೆದುಕೊಂಡು ಬರಬಾರದು ಎಂದು. ಅವನು ತನ್ನ ಹೆಂಡತಿಯನ್ನು ದ್ವೇಷ ಮಾಡ್ತಾ ಇರಲಿಲ್ಲ. ಅವನು ತನ್ನನ್ನು ತಾನು ಅಪೂರ್ಣ, ನನ್ನ ಕೈಯಲ್ಲಿ ಆಗುವುದಲ್ಲ ಎಂದು ಭಾವಿಸಿಬಿಟ್ಟಿದ್ದ. ಇದೇ ರೀತಿ ತಿಂಗಳುಗಳು ಕಳೆದು ಹೋಗ್ತಾ ಇದ್ವು. ಆದರೆ ಮೀರಾ ಮಾತ್ರ ಒಂದೇ ಒಂದು ದಿನ ಕೂಡ ರಜೆ ಹಾಕಲಿಲ್ಲ. ಅವಳು ಬೆಳಿಗ್ಗೆ 6 ಗಂಟೆಗೆ ಎದ್ದು ಅಡುಗೆಯನ್ನು ತಯಾರಿ ಮಾಡ್ಕೊಳ್ತಾ ಇದ್ಲು. 8 ಗಂಟೆಗೆಲ್ಲ ಆಸ್ಪತ್ರೆಗೆ ಹೊರಟು ಹೋಗ್ತಾ ಇದ್ಲು. ಸಾಯಂಕಾಲ ಸುಸ್ತಾಗಿ ತನ್ನ ರೂಮಿಗೆ ವಾಪಸ್ ಬರ್ತಾ ಇದ್ಲು. ಅವಳು ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಕೊಂಡು ತನ್ನ ಮಗುವಿನ ಜೊತೆ ಮಾತನಾಡ್ತಾ ಇದ್ಲು. ಅವಳು ಹೇಳ್ತಾ ಇದ್ಲು, ಕಂದ, ನಿನ್ನ ತಂದೆ ಕೆಟ್ಟವರಲ್ಲ, ಆದರೆ ಅವರಿಗೆ ಯಾರೂ ಸರಿಯಾದ ದಾರಿಯನ್ನು ತೋರಿಸಿಕೊಡ್ಲಿಲ್ಲ ಅಷ್ಟೇ. ಸರಳ ಅವರು ಆಗಾಗ ಮೀರಾಳನ್ನು ನೋಡಲು ಅವಳ ರೂಮಿಗೆ ಹೋಗ್ತಾ ಇದ್ರು. ಅವರು ಹಣ್ಣುಗಳನ್ನು, ಹಾಲು, ತರಕಾರಿ, ಮೀರಾಗೆ ಬೇಕಾದ ಎಲ್ಲದರ ಬಗ್ಗೆ ಅವರು ತುಂಬ ಗಮನ ಹರಿಸ್ತಾ ಇದ್ರು. ಆಕೆ ಹೇಳ್ತಾ ಇದ್ರು, ಮೀರಾ, ನೀನು ಯಾಕೆ ಒಂಟಿಯಾಗಿ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದೆಯಾ? ಒಂದೇ ಒಂದು ಫೋನ್ ಮಾಡಿದರೆ ಸಾಕು, ಈ ಪ್ರಪಂಚದ ಎಲ್ಲ ಸಂತೋಷವೂ ನಿನ್ನ ಕಾಲ ಬಳಿ ಬರುತ್ತೆ. ಅಷ್ಟು ದೊಡ್ಡ ಕುಟುಂಬದ ಸೊಸೆ ನೀನು. ಆದರೆ ಮೀರಾ ಮಾತ್ರ ಹೇಳ್ತಾ ಇದ್ಲು, ನಾನು ಯಾವ ದಿನ ಫೋನ್ ಮಾಡ್ತೀನೋ ಆ ದಿನ ನಾನು ಕೇವಲ ಒಬ್ಬ ಸೊಸೆಯಾಗಿ ಉಳಿದು ಬಿಡುತ್ತೇನೆ. ಆದರೆ ಈ ದಿನ ನಾನು ಒಬ್ಬ ಮನುಷ್ಯಳಾಗಿದ್ದೇನೆ. ನಾನು ಮೊದಲು ಒಬ್ಬ ಮನುಷ್ಯಳಾಗಿ ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬೇಕು. 9 ತಿಂಗಳ ನಂತರ ಒಂದು ರಾತ್ರಿ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಮೀರಾಗೆ ಇದ್ದಕ್ಕಿದ್ದ ಹಾಗೆ ತುಂಬ ಜಾಸ್ತಿ ನೋವು ಶುರುವಾಗ್ಬಿಟ್ಟಿತ್ತು. ಸರಳ ಅವರು ಮೀರಾಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಮೀರಾ ಕುಟುಂಬ ಅಂತ ಯಾರೂ ಇರಲಿಲ್ಲ. ಅಲ್ಲಿ ಕೇವಲ ಒಬ್ಬ ವಯಸ್ಸಾದ ನರ್ಸ್ ಮಾತ್ರ ಅವಳ ಪಕ್ಕದಲ್ಲಿ ನಿಂತುಕೊಂಡಿದ್ರು. ಆಕೆ ಹೇಳ್ತಾ ಇದ್ರು, ಏನು ಹೆದರಿಕೊಳ್ಳಬೇಡ, ಕೇವಲ ಕೆಲವು ನಿಮಿಷ ಅಷ್ಟೇ, ಸ್ವಲ್ಪ ಧೈರ್ಯವಾಗಿರು, ಎಲ್ಲ ಸರಿ ಹೋಗುತ್ತದೆ. ಬೆಳಗಿನ ಜಾವ ಸುಮಾರು 4:30ಕ್ಕೆ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು ಮೀರಾ. ಅವಳು ತನ್ನ ಮಗುವನ್ನು ನೋಡಿ ಜೋರಾಗಿ ಹೇಳ್ತಾ ಇದ್ಲು, ನೋಡಿದ್ಯಾ ಅರ್ಜುನ್, ಈ ದಿನ ನಾನು ತಾಯಿಯಾಗಿದ್ದೇನೆ. ನೀನಿಲ್ಲದೆ ಅಲ್ಲ, ನಿನ್ನ ಜೊತೆ ಸೇರಿಕೊಂಡೆ, ಆದರೆ ನಿನ್ನ ಅಹಂಕಾರ ಮಾತ್ರ ಇಲ್ಲದೆ. ಸರಳ ಅವರು ಕೇಳ್ತಾ ಇದ್ರು, ಮಗುವಿಗೆ ಏನು ಹೆಸರಿಡ್ತೀಯಾ? ಮೀರಾ ತಕ್ಷಣ ಹೇಳ್ತಾಳೆ, ಗೌರವ್. ಯಾಕೆಂದ್ರೆ ಇವನೇ ತನ್ನ ತಾಯಿಯ ಗೌರವವನ್ನು ಉಳಿಸಿದ. ಮಗುವಿನ ಜನನದ 10 ದಿನಗಳ ನಂತರ ಇದ್ದಕ್ಕಿದ್ದ ಹಾಗೆ ಮೀರಾ ತನ್ನ ಮಗುವನ್ನು ಕರೆದುಕೊಂಡು ತನ್ನ ತವರು ಮನೆಗೆ ಬಂದ್ಬಿಡ್ತಾಳೆ. ಮೀರಾ ತನ್ನ ತಂದೆಗೆ ಹೇಳ್ತಾಳೆ, ಅಪ್ಪ, ಈಗ ನನ್ನನ್ನು ನನ್ನ ಅತ್ತೆ ಮನೆಗೆ ಕರೆದುಕೊಂಡು ಹೋಗಿ. ಹರಿಪ್ರಸಾದ್ ಅವರು ಎಷ್ಟೋ ಗಾಬರಿ ಪಟ್ಟಿದ್ರು. ಮಗಳೇ, ಅವರು ಕರೆಯದೆ ನಾವು ಹಾಗೆಯೇ ಹೋದರೆ ಅವರು ಪ್ರಶ್ನೆ ಮಾಡ್ತಾರೆ, ಜನರೆಲ್ಲ ವಿಚಿತ್ರವಾಗಿ ಮಾತನಾಡ್ತಾರೆ. ಆದರೆ ಮೀರಾ ಮಾತ್ರ ಧೈರ್ಯವಾಗಿ ಹೇಳ್ತಾಳೆ, ಅಪ್ಪ, ನಾನು ಅವರಿಗೆ ಉತ್ತರ ಕೊಡಲು ಹೋಗ್ತಾ ಇದ್ದೀನಿ. ಮಾರನೆಯ ದಿನ ಹರಿಪ್ರಸಾದ್ ಅವರು ತಮ್ಮ ಮಗಳು ಮತ್ತು ಮೊಮ್ಮಗುವನ್ನು ಕರೆದುಕೊಂಡು ಮೀರಾಳ ಅತ್ತೆ ಮನೆಗೆ ಹೋಗ್ತಾರೆ. ಮೀರಾಳನ್ನು ಅಲ್ಲಿ ಆ ರೀತಿ ನೋಡಿ ಅವರಿಗೆ ಸಿಡಿಲು ಬಡಿದ ಹಾಗೆ ಆಗಿತ್ತು. ಕಮಲಾದೇವಿಯವರು ಬಿಟ್ಟ ಕಣ್ಣು ಬಿಟ್ಟಂತೆ ಹಾಗೆಯೇ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಮಾವ ಅರವಿಂದ್ ಅವರು ಎಷ್ಟು ಆಶ್ಚರ್ಯದಿಂದ ಎದ್ದು ನಿಂತುಕೊಂಡಿದ್ರು. ಕಮಲಾದೇವಿಯವರು ನಡುಗುತ್ತಿರುವ ಧ್ವನಿಯಲ್ಲೇ ಕೇಳ್ತಾರೆ, ಮೀರಾ, ಈ ಮಗು ಯಾರದ್ದು? ಹರಿಪ್ರಸಾದ್ ಅವರು ಎಷ್ಟೋ ಶಾಂತವಾಗಿ ಹೇಳ್ತಾರೆ, ಈ ಮಗು ನಿಮ್ಮ ವಂಶದ ಕುಡಿ. ಈ ಮಗು ನಿಮ್ಮ ಮಗನ ಮಗು. ನಮ್ಮ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ನಾವು ಇದೇ ಕ್ಷಣ ವಾಪಸ್ ಹೊರಟು ಹೋಗುತ್ತೇವೆ. ಅರವಿಂದ್ ಅವರು ಮಗುವಿನ ಮುಖ ನೋಡಿದ ತಕ್ಷಣ ಹೇಳಿದ್ರು, ಮಗುವಿನ ಮೂಗು ಅವನ ತಂದೆಯ ಹಾಗೆಯೇ ಇದೆ. ಮಗುವನ್ನು ಮಡಿಲಿಗೆ ತೆಗೆದುಕೊಂಡ ತಕ್ಷಣ ಮನೆಯ ಹೆಂಗಸರ ಕಣ್ಣುಗಳು ತುಂಬಿ ಬಂದಿದ್ವು. ಸುಮಾರು 10 ವರ್ಷದಿಂದ ಆ ಮನೆಯಲ್ಲಿ ಯಾವುದೇ ಮಕ್ಕಳ ಅಳುವಿನ ಶಬ್ದವನ್ನು ಅವರು ಕೇಳಿರಲಿಲ್ಲ. ಈಗ ಆ ಮನೆ ಮಗುವಿನ ಶಬ್ದಗಳಿಂದ ತುಂಬಿ ಹೋಗಿತ್ತು. ಮಹಡಿಯ ಮೇಲೆ ನಿಂತುಕೊಂಡಿದ್ದ ದೇವರಾಜ್ ಅವರ ಮುಖ ಮಾತ್ರ ಈಗ ಕಪ್ಪಗಾಗಿ ಬಿಟ್ಟಿತ್ತು. ಅವರು ಅದೇ ಕ್ಷಣ ತಮ್ಮ ಫೋನ್ ತೆಗೆದುಕೊಂಡು ಅರ್ಜುನ್ಗೆ ಫೋನ್ ಮಾಡ್ತಾರೆ. ಅವರು ಎಷ್ಟೋ ನಾಟಕೀಯವಾಗಿ ಹೇಳ್ತಾರೆ, ಮಗ, ನಿನ್ನ ಹೆಂಡತಿ ವಾಪಸ್ ಬಂದು ಬಿಟ್ಟಿದ್ದಾಳೆ. ಒಬ್ಳೇ ಅಲ್ಲ, ಮಡಿಲಿನಲ್ಲಿ ಒಂದು ಸಣ್ಣ ಮಗುವನ್ನು ಎತ್ತಿಕೊಂಡು. ಅವಳಿಗೆ ಗಂಡು ಮಗು ಜನಿಸಿದ್ದಾನೆ. ಪೂರ್ತಿ ಊರಿನವರೆಲ್ಲರೂ ಹೇಳ್ತಾ ಇದ್ದಾರೆ, 10 ತಿಂಗಳಿಂದ ಗಂಡ ಹೆಂಡತಿ ಇಬ್ಬರು ದೂರವಿದ್ದಾರೆ. ಆ ರೀತಿ ಇರಬೇಕಾದ್ರೆ ಈ ಮಗು ಯಾರಿಗೆ ಹುಟ್ಟಿದೆ? ಆ ಸಮಯದಲ್ಲಿ ಅರ್ಜುನ್ ಒಂದು ಮುಖ್ಯವಾದ ಮೀಟಿಂಗ್ನಲ್ಲಿ ಕುಳಿತುಕೊಂಡಿದ್ದ. ಈ ಮಾತುಗಳನ್ನು ಕೇಳಿದ ತಕ್ಷಣ ಅವನ ಕೈಯಿಂದ ಫೋನ್ ಜಾರಿದ ಹಾಗೆ ಆಗ್ಬಿಟ್ಟಿತ್ತು. ಅವನಿಗೆ ಸಿಡಿಲು ಬಡಿದ ಹಾಗೆ ಆಗಿತ್ತು. ಅವನ ತಲೆಯಲ್ಲಿ ಕೇವಲ ಒಂದೇ ಒಂದು ಮಾತು ಓಡ್ತಾ ಇತ್ತು, ನಾನು ತಂದೆಯಾಗಲು ಸಾಧ್ಯವೇ ಇಲ್ಲ. ಡಾಕ್ಟರ್ ಕೂಡ ನನಗೆ ರಿಪೋರ್ಟ್ಗಳನ್ನು ತೋರಿಸಿದ್ದಾರೆ. ಆ ರೀತಿ ಇರಬೇಕಾದ್ರೆ
ಅವನು ಮೀಟಿಂಗ್ ಅನ್ನು ಮಧ್ಯದಲ್ಲಿಯೇ ನಿಲ್ಲಿಸಿ ತಕ್ಷಣ ಅಲ್ಲಿಂದ ಹೊರಡುತ್ತಾನೆ. ಸುಮಾರು 7 ಗಂಟೆಯ ದಾರಿಯನ್ನು ಅವನು ಕೇವಲ 4 ಗಂಟೆಯಲ್ಲಿ ಮುಗಿಸಿಬಿಟ್ಟಿದ್ದ. ದಾರಿಯುದ್ದಕ್ಕೂ ಅವನ ತಲೆಯಲ್ಲಿ ಒಂದೇ ಒಂದು ಚಿಂತೆ ಓಡ್ತಾ ಇತ್ತು. ನನ್ನ ಹೆಂಡತಿ ನನಗೆ ಮೋಸ ಮಾಡಿದ್ದಾಳೆ, ಅವಳು ಬೇರೆಯವರ ಜೊತೆ ಸೇರಿ ನನಗೆ ಅನ್ಯಾಯ ಮಾಡಿದ್ದಾಳೆ. ಅವನು ಬಿರುಗಾಳಿಯ ಹಾಗೆ ಮನೆಯೊಳಗೆ ನುಗ್ಗಿದ್ದ. ಅರ್ಜುನ್ ಯಾರ ಜೊತೆಯೂ ಏನೂ ಮಾತನಾಡದೆ ತುಂಬಾ ಕೋಪವಾಗಿ ಆ ರೂಮಿಗೆ ಹೋಗ್ತಾನೆ. ಅಲ್ಲಿ ಮೀರಾ ತನ್ನ ಸಣ್ಣ ಮಗುವಿನಿಗೆ ಹಾಲನ್ನು ಕುಡಿಸ್ತಾ ಇದ್ಲು. ಅವನು ಜೋರಾಗಿ ಕಿರುಚಾಡ್ತಾ ಇದ್ದ, ಮೀರಾ ಮೀರಾ. ಆದ್ರೆ ಮೀರಾ ಮಾತ್ರ ಎಷ್ಟೋ ಶಾಂತವಾಗಿ ತನ್ನ ಮಗುವನ್ನು ಹಾಸಿಗೆಯ ಮೇಲೆ ಮಲಗಿಸುತ್ತಾಳೆ. ಅವಳು ಈಗ ಎದ್ದು ಅರ್ಜುನ್ ಮುಂದೆ ನಿಂತುಕೊಂಡಿದ್ಲು. ಅವಳ ಮುಖದ ಮೇಲೆ ಯಾವುದೇ ಭಯ ಇರಲಿಲ್ಲ, ಯಾವುದೇ ಗಾಬರಿ ಕೂಡ ಇರಲಿಲ್ಲ. ಆದ್ರೆ ಅರ್ಜುನ್ ಮಾತ್ರ ತುಂಬಾ ಕೋಪವಾಗಿ ಅವಳ ಕೈಯನ್ನು ಹಿಡಿದುಕೊಂಡು ಕಿರುಚಾಡ್ತಾ ಇದ್ದ. ನೀನು ನನಗೆ ಈಗ ಸತ್ಯ ಹೇಳು, ಇಷ್ಟಕ್ಕೂ ಈ ಮಗು ಯಾರದ್ದು? ನೀನು ಯಾವನ ಜೊತೆ ಇದ್ದೆ ಈ 10 ತಿಂಗಳು? ತಕ್ಷಣ ನನಗೆ ಉತ್ತರ ಕೊಡು. ಆದ್ರೆ ಮೀರಾ ಮಾತ್ರ ಎಷ್ಟೋ ಶಾಂತವಾಗಿ ಹೇಳ್ತಾಳೆ, ನೀವು ಮೊದಲು ನನ್ನ ಕೈಯನ್ನು ಬಿಡಿ, ಶಾಂತವಾಗಿ ಮಾತನಾಡಿ. ಇಲ್ಲಿ ಒಂದು ಸಣ್ಣ ಮಗು ಮಲಗಿದೆ. ನನ್ನ ತಂದೆ ಈ ರೀತಿ ಕಿರುಚಾಡುವುದನ್ನು ನನ್ನ ಮಗು ಕೇಳಬಾರದು ಅಂತ ನಾನು ಅಂದುಕೊಳ್ತಾ ಇದ್ದೀನಿ. ಹೆಂಡತಿಯ ಶಾಂತವಾದ ಮಾತುಗಳು ಅರ್ಜುನ್ ಕೋಪವನ್ನು ಇನ್ನೂ ಹೆಚ್ಚು ಮಾಡ್ತಾ ಇದ್ವು. ಅವನ ತಕ್ಷಣ ತನ್ನ ಹೆಂಡತಿಯ ಕೈಯನ್ನು ಬಿಟ್ಟು, ಏನು ತಂದೆನಾ? ನಾನು ಈ ಮಗುವಿನ ತಂದೆಯಲ್ಲ, ನಾನು ಯಾವತ್ತೂ ತಂದೆಯಾಗಲು ಸಾಧ್ಯವೇ ಇಲ್ಲ ಎಂದು ಡಾಕ್ಟರ್ ನನಗೆ ರಿಪೋರ್ಟ್ಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡು ಅಂತ ಹೇಳ್ತಾನೆ. ಆ ರೂಮಿನಲ್ಲಿ ಸ್ವಲ್ಪ ಸಮಯ ಮೌನ ಆವರಿಸಿಕೊಂಡಿತ್ತು. ಬಾಗಿಲಿನ ಬಳಿ ಅತ್ತೆ, ಮಾವ, ಮನೆ ಕೆಲಸಗಾರರು, ಮನೆಯಲ್ಲಿದ್ದ ಎಲ್ಲರೂ ಬಂದು ಸೇರಿದ್ರು. ಕಮಲಾದೇವಿ ಅವರು ನಡುಗುತ್ತಿರುವ ಧ್ವನಿಯಲ್ಲೇ ಕೇಳ್ತಾರೆ, ಅರ್ಜುನ್, ನಿನಗೇನಾದರೂ ಹುಚ್ಚಿಡ್ದಿದೆಯಾ? ನೀನು ಇದಂತ ಮಾತನಾಡ್ತಾ ಇದೆಯಾ? ಆದರೆ ಅರ್ಜುನ್ ಮಾತ್ರ ತುಂಬ ಶಾಂತವಾಗಿ ತನ್ನ ಜೇಬಿನಿಂದ ಒಂದು ಪತ್ರವನ್ನು ಹೊರತೆಗೆದು ಅವರ ಮುಂದೆ ಎಸೆತಾನೆ. ಇದನ್ನು ನೋಡಿ, ಆಕ್ಸಿಡೆಂಟ್ ನಂತರ ನನಗೆ ಡಾಕ್ಟರ್ ಕೊಟ್ಟ ರಿಪೋರ್ಟ್ಗಳು. ನಾನು ಯಾವತ್ತೂ ತಂದೆಯಾಗಲು ಸಾಧ್ಯವೇ ಇಲ್ಲ. ಆ ರೀತಿ ಇರಬೇಕಾದ್ರೆ ಈ ಮಗು ಯಾರದ್ದು? ಮೀರಾ, ಸತ್ಯ ಹೇಳು. ಈ ದಿನ ಎಲ್ಲರ ಮುಂದೆ ನೀನು ಕೇವಲ ಸತ್ಯವನ್ನು ಮಾತ್ರ ಮಾತನಾಡಬೇಕು ಅಂತ ಜೋರಾಗಿ ಕೂಗಾಡ್ತಾ ಇದ್ದ. ಆದರೆ ಮೀರಾ ಮಾತ್ರ ಮುಗುಳ್ನಗುತ್ತಿದ್ಲು. ಅವಳು ನಗುತ್ತಾ ಹೇಳ್ತಾ ಇದ್ಲು, ಅರ್ಜುನ್, ನೀನು ಕೇವಲ ಒಂದೇ ಒಂದು ರಿಪೋರ್ಟನ್ನು ಮಾತ್ರ ತೆಗೆದುಕೊಂಡು ಬಂದಿದ್ದೀಯಾ, ಆದರೆ ನಾನು 3 ರಿಪೋರ್ಟ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಅರ್ಜುನ್ ಎಷ್ಟು ಆಶ್ಚರ್ಯವಾಗಿ ಕೇಳ್ತಾನೆ, ಏನು? ನಿನ್ನ ಮಾತಿನ ಅರ್ಥ ಏನು? ಮೀರಾ ತುಂಬ ಶಾಂತವಾಗಿ ತನ್ನ ಬ್ಯಾಗಿನಿಂದ ಒಂದು ಫೈಲನ್ನು ಹೊರತೆಗಿತಾಳೆ. ಅದರಲ್ಲಿ ಈಗ ಒಂದು ಕಾಗದವನ್ನು ತೆಗೆದು ಅವನ ಮುಂದೆ ಇಟ್ಲು. ಮೊದಲನೆಯ ರಿಪೋರ್ಟ್ನಲ್ಲಿ, ನಿನ್ನ ಆಕ್ಸಿಡೆಂಟ್ ಆದ ರಾತ್ರಿ ನಿನಗೆ ರಕ್ತದ ಅವಶ್ಯಕತೆ ಇತ್ತು. ನಿನಗೆ ಗೊತ್ತಾ ಆ ದಿನ ರಾತ್ರಿ ನಿನಗೆ ರಕ್ತ ಕೊಟ್ಟಿದ್ದು ಯಾರು ಅಂತ? ಅರ್ಜುನ್ ಗಾಬರಿಯಿಂದ ಕೇಳ್ತಾನೆ, ಯಾರು? ಮೀರಾ ತನ್ನ ಮಗುವಿನ ಕಡೆ ಕೈ ತೋರಿಸುತ್ತಾ, ಯಾವ ಮಹಿಳೆ ಆ ಸಮಯದಲ್ಲಿ 5 ತಿಂಗಳ ಗರ್ಭಿಣಿಯಾಗಿದ್ಲೋ, ಯಾವ ಮಹಿಳೆಯನ್ನು ನೀನು ಮನೆಯಿಂದ ಹೊರ ಹಾಕಿದ್ಯೋ, ಆ ಮಹಿಳೆ ಅದೇ ಆಸ್ಪತ್ರೆಯ ಲ್ಯಾಬಿನಲ್ಲಿ ಕೆಲಸ ಮಾಡ್ತಾ ಇದ್ಲು. ಅದು ನಾನೇ. ಅರ್ಜುನ್ ಶಾಕ್ ಆಗಿದ್ದ. ಅವನಿಂದ ನಿಂತುಕೊಳ್ಳಲು ಕೂಡ ಸಾಧ್ಯವಾಗಲಿಲ್ಲ. ಅವನು ಮಂಚವನ್ನು ಹಿಡಿದುಕೊಂಡು ಅಲ್ಲೇ ಒಂದು ಮೂಲೆಯಲ್ಲಿ ನಿಂತುಕೊಳ್ತಾನೆ. ಅವಳು ಈಗ ಇನ್ನೊಂದು ರಿಪೋರ್ಟ್ ಹೊರತೆಗೆದಿದ್ಲು. ನಿನ್ನ ನಿಜವಾದ ಟೆಸ್ಟುಗಳ ರಿಪೋರ್ಟ್ಗಳು. ಆಸ್ಪತ್ರೆಯ ಫೈಲ್ನಲ್ಲಿ ಇದು ರಿಜಿಸ್ಟರ್ ಆಗಿದೆ. ಕೆಳಗಡೆ ಡಾಕ್ಟರ್ ಸೈನುಗಳು, ಆಸ್ಪತ್ರೆಯ ಸೀಲು ಕೂಡ ಇದೆ. ಇದರಲ್ಲಿ ಎಲ್ಲೂ ಬರೆದಿಲ್ಲ ನೀನು ಯಾವತ್ತೂ ತಂದೆಯಾಗಲು ಸಾಧ್ಯವಿಲ್ಲ ಅಂತ. ಇದರಲ್ಲಿ ಬರೆಯಲಾಗಿದೆ, ನೀನು ಎಲ್ಲ ರೀತಿಯಲ್ಲಿಯೂ ಪೂರ್ತಿ ಆರೋಗ್ಯವಾಗಿ ಇದೆಯಾ. ಆ ಕಾಗದ ಪತ್ರಗಳನ್ನು ನೋಡುತ್ತಿದ್ದ ಅವನಿಗೆ ವಿಶ್ವಾಸನೇ ಬರಲಿಲ್ಲ. ಅವನು ತಕ್ಷಣ ಕೇಳ್ತಾನೆ, ಆದರೆ ಆ ದಿನ ಆ ಡಾಕ್ಟರ್ ಹೇಳಿದ್ರಲ್ಲ. ಈಗ ಮೀರಾ 3ನೆಯ ಕಾಗದವನ್ನು ಅವರ ಮುಂದೆ ಇಡ್ತಾಳೆ. ಅದರ ಜೊತೆ ಒಂದು ಮೊಬೈಲ್ ಫೋನನ್ನು ಕೂಡ. ಅದರಲ್ಲಿ ಆ ಡಾಕ್ಟರ್ನ ಮಾತುಗಳು ಮತ್ತು ಅವರು ಬರೆದುಕೊಟ್ಟಿರುವ ರಿಪೋರ್ಟ್ಗಳು ಕೂಡ ಇದ್ದಾವೆ. ನಾನು ಅದೇ ಲ್ಯಾಬಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಿನ್ನ ಡೂಪ್ಲಿಕೇಟ್ ರಿಪೋರ್ಟ್ ರೆಡಿ ಆದಾಗ ಆ ಸಮಯದಲ್ಲಿ ಲ್ಯಾಬ್ನಲ್ಲಿ ಯಾವುದೇ ರೀತಿಯ ಸ್ಯಾಂಪಲ್ ಬಂದಿರಲಿಲ್ಲ. ಸ್ಯಾಂಪಲ್ ಇಲ್ಲದೆ ರಿಪೋರ್ಟ್ ಮಾಡಲು ಹೇಗೆ ತಾನೇ ಸಾಧ್ಯ? ಇದೇ ಪ್ರಶ್ನೆಯನ್ನು ನಾನು ಆಸ್ಪತ್ರೆಯ ಸೀನಿಯರ್ ಡಾಕ್ಟರ್ ಬಳಿ ಕೂಡ ಕೇಳಿದೆ. ವಿಚಾರಣೆ ನಡೆದಾಗ ಯಾವ ಸತ್ಯ ಹೊರಬಂದಿತ್ತು ನಿನಗೆ ಗೊತ್ತಾ? ಈಗ ಮೀರಾ ಫೋನನ್ನು ಆನ್ ಮಾಡ್ತಾಳೆ. ಅದರಲ್ಲಿ ಡಾಕ್ಟರ್ನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ನಾನು ದುಡ್ಡನ್ನು ತೆಗೆದುಕೊಂಡು ಈ ರಿಪೋರ್ಟ್ ಮಾಡಿಕೊಟ್ಟೆ. ನನಗೆ ದೇವರಾಜ್ ಅವರೇ ಹೇಳಿದ್ರು ಈ ರೀತಿ ಮಾಡಲು. ಈ ಮಾತು ಕೇಳುತ್ತಿದ್ದ ಹಾಗೆ ಆ ಪೂರ್ತಿ ಬಂಗಲೆಗೆ ಸಿಡಿಲು ಬಡಿದ ಹಾಗೆ ಆಗಿತ್ತು. ಕಮಲಾದೇವಿ ಮತ್ತು ಅರವಿಂದ್ ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದಿದ್ರು. ದೇವರಾಜ್ ಅವರು ಇದನ್ನು ನೋಡಿದ ತಕ್ಷಣ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನ ಪಟ್ಟಿದ್ರು. ಆಗಲೇ ಅರ್ಜುನ್ ಅವರ ತಂದೆ ಅರವಿಂದ್ ಅವರು ಜೋರಾಗಿ ಹೇಳ್ತಾರೆ, ದೇವರಾಜ್, ಇಲ್ಲಿಂದ ಒಂದೇ ಒಂದು ಹೆಜ್ಜೆ ನೀನು ಮುಂದೆ ಇಟ್ಟರೆ ಹುಷಾರ್. ನಿನ್ನ ಸಮಾಧಿ ಇದೇ ಮನೆಯಲ್ಲಿ ಮಾಡಬೇಕಾಗುತ್ತದೆ. ದೇವರಾಜ್ ಅವರು ಅಲ್ಲೇ ನೆಲದ ಮೇಲೆ ಮೊಣಕಾಲಿನಲ್ಲಿ ಹಾಗೆಯೇ ಕುಳಿತು ಬಿಟ್ಟಿದ್ರು.
ಅರ್ಜುನ್ ಮಂಚದ ಮೇಲೆ ಕುಳಿತು ಕಣ್ಣೀರು ಹಾಕ್ತಾ ಇದ್ದ. ಅವನ ಕೈಗಳಲ್ಲಿ 3 ರಿಪೋರ್ಟ್ಗಳು ಇದ್ವು. ಅವರು ಎಷ್ಟೊಂದು ದುಃಖದಲ್ಲಿ ಹೇಳ್ತಾರೆ, ಮೀರಾ, ನಾನು ನಿನ್ನನ್ನು ಎಷ್ಟೊಂದು ಅವಮಾನ ಮಾಡಿಬಿಟ್ಟೆ, ಆದರೆ ನೀನು ನನ್ನ ಪ್ರಾಣವನ್ನು ಉಳಿಸಿಬಿಟ್ಟೆ. ನಾನು ನಿನ್ನನ್ನು ನಮ್ಮ ಮನೆಯಿಂದ ಹೊರಹಾಕಿದೆ, ಆದರೆ ನೀನು ನನ್ನ ಮಗುವನ್ನು ಶತ್ರುಗಳ ಕೈಗೆ ಸಿಗದ ಹಾಗೆ ಕಾಪಾಡಿದೆ. ಆದರೆ ಮೀರಾ ಮಾತ್ರ ಏನೂ ಹೇಳಲಿಲ್ಲ. ಅರ್ಜುನ್ ಕೇಳ್ತಾನೆ, ಒಂದೇ ಒಂದು ವಿಷಯವನ್ನು ನನಗೆ ಸ್ಪಷ್ಟ ಮಾಡು, ಈ ಮಗು ಇದು ಹೇಗೆ? ಮೀರಾ ಅವರ ಮುಂದೆ ಬಂದು ಕುಳಿತುಕೊಂಡು ತುಂಬ ಶಾಂತವಾಗಿ ಹೇಳ್ತಾಳೆ, ನಿಮಗೆ ಆ ರಾತ್ರಿ ನೆನಪಿದೆಯಾ? ನಮ್ಮ ಮನೆಯಲ್ಲಿ ಮದುವೆಯ ಕಾರ್ಯಕ್ರಮಗಳಿದ್ವು. ಮೊಟ್ಟ ಮೊದಲ ಬಾರಿ ನೀವು ನನ್ನ ಧ್ವನಿಯ ಬಗ್ಗೆ ಎಷ್ಟೊಂದು ಹೊಗಳ್ತಾ ಇದ್ರಿ. ನಿಮ್ಮ ಅಜ್ಜಿಯ ಈ ಚೈನನ್ನು ನೀವು ನನ್ನ ಕುತ್ತಿಗೆಯಲ್ಲಿ ನಿಮ್ಮ ಕೈಯಾರೆ ಹಾಕಿದ್ರಿ. ಅವಳು ಈಗ ತನ್ನ ಕುತ್ತಿಗೆಯಲ್ಲಿದ್ದ ಅದೇ ಚೈನನ್ನು ತೆಗೆದು ಅರ್ಜುನ್ಗೆ ತೋರಿಸುತ್ತಾಳೆ. ಮೀರಾ ಹೇಳ್ತಾಳೆ, ಅದೇ ರಾತ್ರಿ ನಾನು ತಾಯಿಯಾಗಿದ್ದೆ, ಆದರೆ ಮಾರನೆಯ ದಿನವೇ ನೀವು ನನಗೆ ಹೇಳಿದೆ, ನಾನಿಲ್ಲದೆ ನಿನ್ನಿಂದ ತಾಯಿಯಾಗಲು ಕೂಡ ಸಾಧ್ಯವಿಲ್ಲ ಅಂತ. ಆದರೆ ಆ ಸಮಯದಲ್ಲಿ ನನಗೆ ಗೊತ್ತಾಗಲಿಲ್ಲ ನಿನ್ನ ಉತ್ತರ, ನಿನ್ನ ಪ್ರೀತಿ ನನ್ನ ಒಳಗೆ ಉಸಿರಾಡ್ತಾ ಇದೆ ಎಂದು. ಅರ್ಜುನ್ ಕಣ್ಣೀರಿನಿಂದ ಹೇಳ್ತಾ ಇದ್ದ, ಮೀರಾ, ನನ್ನಂತವನನ್ನು ಖಂಡಿತ ಕ್ಷಮಿಸಬಾರ್ದು, ನೀನು ನನ್ನನ್ನು ಯಾವತ್ತೂ ಕ್ಷಮಿಸಬೇಡ ಎಂದು ಅವಳ ಕೈ ಹಿಡಿದುಕೊಂಡು ಆಳ್ತಾ ಇದ್ದ. ಈಗ ಮೀರಾ ಎಷ್ಟೋ ಧೈರ್ಯವಾಗಿ ಹೇಳ್ತಾಳೆ, ಇನ್ನೊಂದು ಮುಖ್ಯವಾದ ವಿಷಯ, ನೀನು ತಿಳಿದುಕೊಳ್ಳಲೇಬೇಕಾದ ವಿಷಯ ಒಂದಿದೆ. ನೀನು ನನ್ನನ್ನು ಓದು ಬರಹ ಬರದವಳು ಎಂದು ಅವಮಾನಿಸ್ತಾ ಇದೆಯಲ್ಲ, ಆದರೆ ನಾನು ಅನಕ್ಷರಸ್ಥೆಯಲ್ಲ. ನಾನು BSc ವರೆಗೂ ಓದಿದ್ದೇನೆ. ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮಾ ಕೂಡ ಮಾಡಿದ್ದೇನೆ. ಯಾವ ಆಸ್ಪತ್ರೆಯಲ್ಲಿ ನಿನ್ನ ಪ್ರಾಣ ಉಳಿಯಿತು ಅದೇ ಆಸ್ಪತ್ರೆಯಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೆ. ಕಮಲಾದೇವಿಯವರು ತಕ್ಷಣ ತಮ್ಮ ಸೊಸೆಯ ಕೈಗಳನ್ನು ಹಿಡಿದುಕೊಂಡ್ರು. ಮಗಳೇ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡು. ನೀನು ನನ್ನ ಮಗನನ್ನು ಕಾಪಾಡಿಬಿಟ್ಟೆ. ನನ್ನ ಮಗುವನ್ನು ನನ್ನ ಮನೆಗೆ ವಾಪಸ್ ಕರೆದುಕೊಂಡು ಬಂದಿದ್ದೀಯಾ. ಇಂದಿನಿಂದ ನೀನೇ ಈ ಮನೆಯ ಯಜಮಾನಿ ಅಂತ ಹೇಳ್ತಾರೆ. ಆದರೆ ಮೀರಾ ಮಾತ್ರ ಅವರ ಕೈ ಹಿಡಿದುಕೊಂಡು, ಅತ್ತೆ, ನನಗೆ ಯಜಮಾನಿ ಆಗಬೇಕು ಅನ್ನುವ ಆಸೆ ಇಲ್ಲ. ನನ್ನನ್ನು ಕೇವಲ ಒಬ್ಬ ಮನುಷ್ಯಳಾಗಿ ನೋಡಿ ಸಾಕು ಅಂತ ಹೇಳ್ತಾ ಇದ್ಲು. ಆ ರಾತ್ರಿಯೆಲ್ಲ ಅರ್ಜುನ್ ತನ್ನ ಮಗುವಿನ ತೊಟ್ಟಿಲಿನ ಬಳಿ ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡಿದ್ದ. ಅವನು ಪೂರ್ತಿ ರಾತ್ರಿ ಅಲ್ಲಿಂದ ಅಲುಗಾಡಲೇ ಇಲ್ಲ. ಅವನು ತನ್ನ ಮಗುವಿನ ಸಣ್ಣ ಸಣ್ಣ ಕೈಗಳನ್ನು ಹಿಡಿದುಕೊಂಡು ಅಲ್ಲಿ ಹಾಗೆಯೇ ಕುಳಿತು ಬಿಟ್ಟಿದ್ದ. ಬೆಳಿಗ್ಗೆ ಮೀರಾ ಕಣ್ಣು ಬಿಟ್ಟಾಗ ಅವಳು ನೋಡ್ತಾಳೆ, ಒಂದು ಸಮಯದಲ್ಲಿ ಎಷ್ಟೊಂದು ಅಹಂಕಾರದಿಂದ ನಡೆದುಕೊಳ್ತಾ ಇದ್ದಂತಹ ಅರ್ಜುನ್ ಈ ದಿನ ನೆಲದ ಮೇಲೆ ಕುಳಿತು ತನ್ನ ಸಣ್ಣ ಮಗುವನ್ನು ನೋಡಿ ಮುಗುಳ್ನಗುತ್ತಿದ್ದ. ದೇವರಾಜ್ ಅವರನ್ನು ಈಗ ಆ ಮನೆಯಿಂದ ಶಾಶ್ವತವಾಗಿ ಹೊರಗೆ ಹಾಕಿದ್ರು. ಅವರು ಈಗ ಆ ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗಬೇಕಾಯಿತು. ಅಷ್ಟು ಮಾತ್ರವಲ್ಲ, ವ್ಯಾಪಾರದಿಂದಲೂ ಅವರನ್ನು ಹೊರಗೆ ಹಾಕಲಾಯಿತು. ಸುಳ್ಳು ರಿಪೋರ್ಟ್ ಮಾಡಿದ ಡಾಕ್ಟರ್ನ ಲೈಸೆನ್ಸ್ ಕೂಡ ಈಗ ರದ್ದಾಗಿತ್ತು. ಅರ್ಜುನ್ ಈಗ ತಮ್ಮ ಊರಿನಲ್ಲೇ ಒಂದು ಸಣ್ಣ ಸ್ಕೂಲನ್ನು ಸಹ ಓಪನ್ ಮಾಡ್ತಾನೆ. ಆ ಹಳ್ಳಿಯ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಲ್ಲ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆಯನ್ನು ಆರಂಭಿಸುತ್ತಾನೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.